ಹಲೋ ಸ್ಟೂಡೆಂಟ್ಸ್, ಇವತ್ತು ಮತ್ತೆ ನಾವು ಪೋಷಕಾಂಶಗಳನ್ನ ಡಿಸ್ಕಸ್ ಮಾಡೋಣ. ಸೊ ನೆನ್ನೆ ಕ್ಲಾಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಕಾರ್ಬೋಹೈಡ್ರೇಟ್ಸ್ ವರ್ಗೀಕರಣ ನೋಡಿದ್ವಿ. ಮೂರು ರೀತಿಯಾದ ಕಾರ್ಬೋಹೈಡ್ರೇಟ್ಸ್: ಮೊನೊಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್ ಆ್ಯಂಡ್ ದೆನ್ ಪಾಲಿಸ್ಯಾಕರೈಡ್ಸ್. ಅದಕ್ಕೆ ಉದಾಹರಣೆಗಳು ಕೂಡ ಲಾಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಾರ್ಬೋಹೈಡ್ರೇಟ್ಸ್ನ ಒಂದು ಮುಖ್ಯ ಕೆಲಸ, ಯಾಕೆ ನಮ್ಮ ದೇಹಕ್ಕೆ ಅದರ ಅಗತ್ಯತೆ ಅಂತಂದರೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪೋಷಕಾಂಶಗಳು. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನ ಸೇವನ ಎನರ್ಜಿ ಪ್ರೊವೈಡರ್ಸ್ ಅಂತಲೇ ಹೇಳ್ತೀವಿ. ಓಕೆ, ಶಕ್ತಿ ಉತ್ಪಾದಗಳಂತಲೇ ಇದನ್ನು ಕರೆಯಲಾಗ್ತದೆ. ಸೊ ಪ್ರೈಮರಿ ಸೋರ್ಸ್ ಆಫ್ ದ ಎನರ್ಜಿ ಅಂತಲೇ ಹೇಳ್ಬೋದು ಕಾರ್ಬೋಹೈಡ್ರೇಟ್ಸ್ನ. ಓಕೆ, ಅವುಗಳಿಂದ ನಮಗೆ ಶಕ್ತಿ ಸಿಗ್ತಕ್ಕಂಥದ್ದು. ಗ್ಲೂಕೋಸ್ ಇಸ್ ದ ಕಾರ್ಬೋಹೈಡ್ರೇಟ್. ಓಕೆ, ಸೊ ನೆಕ್ಸ್ಟ್ ಈಗ ಇನ್ನೊಂದು ಪೋಷಕಾಂಶಕ್ಕೆ ಹೋಗೋಣ. ಸೊ ಎರಡನೇ ಪೋಷಕಾಂಶ ಬಂದು ಪ್ರೋಟೀನ್ಸ್. ಓಕೆ, ಕನ್ನಡದಲ್ಲಿ ಪ್ರೋಟೀನ್ಗಳಂತಲೇ ಕರಿತೀವಿ. ಸೊ ಪ್ರೋಟೀನ್ಗಳು ಈ ಪದ ನೀವು ಸ್ವಲ್ಪ ಗಮನಿಸಿದಾಗ, ಪ್ರೋಟೀನ್ ಅನ್ನೋ ಪದ ಇದು ಗ್ರೀಕ್ನ ಪದ. ಸೊ ಗ್ರೀಕಲ್ಲಿ ಪ್ರೋಟಿಯಸ್ ಅನ್ನೋ ಪದದಿಂದ ಬಂತು. ಸೊ ಪ್ರೋಟಿಯಸ್ ಅಂದರೆ ಅತ್ಯಂತ ಮುಖ್ಯವಾದ, ಓಕೆ, ಆದ್ಯ, ಸೊ ಮೊದಲ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಸ್ತು ಅನ್ನೋ ಅರ್ಥದಲ್ಲಿ ಈ ಪದವನ್ನು ಬಳಕೆ ಮಾಡ್ತೀವಿ. ಓಕೆ, ಸೊ ಅಂದರೆ ನ್ಯೂಟ್ರಿಯೆಂಟ್ಸಲ್ಲಿ 7 ರೀತಿಯ ಒಂದು ಪೋಷಕಾಂಶಗಳಲ್ಲಿ ಆದ್ಯ ಒಂದು ಪೋಷಕಾಂಶನ ಅರ್ಥದಲ್ಲಿ ಸಿ ಪದದ ಬಳಕೆ ಆಯಿತು. ಈ ಪ್ರೋಟೀನ್ ಅನ್ನೋ ಪದಕ್ಕೆ ಯಾವುದೇ ರಾಸಾಯನಿಕ ಅರ್ಥ ಇಲ್ಲ. ಹಾಗೆ ಜನರಲ್ ಒಂದು ಮೀನಿಂಗ್ನೇ ತೆಗೆದುಕೊಂಡಿದ್ದಾರೆ ಅಷ್ಟೇ. ಸೊ ಅದೇ ಕಾರ್ಬೋಹೈಡ್ರೇಟ್ಸ್ ಅನ್ನೋ ಪದ ತೆಗೆದುಕೊಂಡಾಗ ಸೊ ಅದಕ್ಕೊಂದು ಕೆಮಿಕಲ್ ಮೀನಿಂಗ್ ಇದೆ. ಸೊ ಕಾರ್ಬೋಹೈಡ್ರೇಟ್ ಅನ್ನೋ ಪದದಲ್ಲಿ ಸೊ ಅಲ್ಲಿ ಈ ಹೈಡ್ರೇಟ್ ಗ್ರೂಪ್ ಅದು ಕಾರ್ಬನ್ ಜೊತೆ ಸೇರಿಕೊಂಡಿದೆ. ಸೊ ಹೈಡ್ರೇಟ್ ಕಾರ್ಬನ್ ಜೊತೆ ಸೇರಿಕೊಂಡು ಸಂಯುಕ್ತ ಪ್ರೊಡ್ಯೂಸ್ ಆಗಿರೋದ್ರಿಂದ ಒಂದು ಕಾಂಪೌಂಡ್ ಫಾರ್ಮ್ ಆಗಿರೋದ್ರಿಂದ ಸೊ ಅದನ್ನು ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. H2O ಗ್ರೂಪ್ನೇ ಸೊ ಅದನ್ನು ಜನರಲಾಗಿ ಸೊ ನಾವು ಹೈಡ್ರೇಟ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಕಾರ್ಬನ್ನು ಇದೆ. ಸೊ ಹಾಗಾಗಿ ಈ ಕಾಂಪೌಂಡ್ನ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಅದರ ಪ್ರೋಟೀನ್ ಬಂದಾಗ ಸೊ ಪ್ರೋಟೀನ್ಗೆ ಯಾವುದೇ ರೀತಿ ಕೆಮಿಕಲ್ ಮೀನಿಂಗ್ ಇಲ್ಲ. ಸೊ ಫಸ್ಟ್ ಆರ್ಡರ್ ನ್ಯೂಟ್ರಿಯೆಂಟ್ ಅನ್ನೋ ಅರ್ಥದಲ್ಲಿ ಸೊ ಪ್ರೋಟೀನ್ ಪದವನ್ನು ಬಳಕೆ ಮಾಡಲಾಗಿದೆ. ಓಕೆ, ಈಗ ಸೊ ಇದರ ರಾಸಾಯನಿಕ ಒಂದು ಸಂರಚನೆ ಏನು, ಅದರಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವುದು ಅಂತ ಸ್ವಲ್ಪ ನೋಡೋಣ. ಸೊ ಪ್ರೋಟೀನ್ಗಳು ಇವು ಮತ್ತು ಇದನ್ನು ಸಾವಯವ ಸಂಯುಕ್ತಗಳಂತಲೇ ಹೇಳ್ತೀವಿ. ಸಾವಯವ ಸಂಯುಕ್ತಗಳು ಅಂತಂದರೆ ಸಜೀವಿಗಳಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುಗಳು. ಸಜೀವಿಗಳ ರಚನೆಯಲ್ಲಿ ಈ ರಾಸಾಯನಿಕ ವಸ್ತುಗಳನ್ನ ನಾವು ಕಾಣ್ಬೋದು. ಯಾಕೆಂದರೆ ನಮ್ಮ ದೇಹದ ರಚನೆಯಲ್ಲಿ ರಾಸಾಯನಿಕ ಸಂಯುಕ್ತ ವಸ್ತುಗಳು ಇರ್ತವೆ. ಓಕೆ, ಸಾಮಾನ್ಯವಾಗಿ ಸೊ ನಾವು ಯಾವುದೇ ಸಾವಯವ ಸಂಯುಕ್ತ ವಸ್ತು ಅಂತಂದಾಗ ಎಲ್ಲ ಸಾವಯವ ಸಂಯುಕ್ತ ವಸ್ತುಗಳಲ್ಲಿ ಇಂಗಾಲ ಒಂದು ಮೂಲ ವಸ್ತು. ಅತಿ ಪ್ರಧಾನವಾಗಿ ಈ ಸಾವಯವ ಸಂಯುಕ್ತ ವಸ್ತುಗಳಲ್ಲಿ ಸಿಗ್ತಕ್ಕಂಥ ಒಂದು ಮೂಲ ವಸ್ತು ಅಂದರೆ ಇಂಗಾಲನೇ. ಇದನ್ನೇ ಒಂದು ಗ್ರೂಪ್ ಸಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿಬಿಟ್ಟಿದ್ದಾನೆ. ವಿಚ್ ಇಸ್ ದ ಚೀಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ, ಪ್ರಧಾನವಾಗಿ ಸಿಗ್ತಕ್ಕಂಥ ಒಂದು ಮೂಲ ವಸ್ತು ಯಾವುದು ಸಾವಯವ ವಸ್ತುಗಳಲ್ಲಿ, ಸಾವಯವ ಸಂಯುಕ್ತಗಳಲ್ಲಿ? ಸೊ ಕಾರ್ಬನ್ ಇಸ್ ದ ಚೀಫ್ ಎಲಿಮೆಂಟ್. ಸೊ ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಕೂಡ ಇರ್ತದೆ. ಓಕೆ, ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸೊ ದೇ ಕಂಟೈನ್ ಈವನ್ ಹೈಡ್ರೋಜನ್ ಆಸ್ ದ ಅದರ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್. ಓಕೆ, ಸೊ ಪ್ರಧಾನವಾಗಿ ಕಾರ್ಬನ್ ಇರಲೇಬೇಕು. ಸೊ ಅದ್ರ ಜೊತೆಗೆ ಹೈಡ್ರೋಜನ್ ನೆಕ್ಸ್ಟ್ ಎಲಿಮೆಂಟ್ ಆಗಿ ಸೊ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನೋಡ್ತೀವಿ. ಹಾಗೆ ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಇರ್ಬೋದು. ಓಕೆ, ಸೊ ಆಕ್ಸಿಜನ್ ಇರುತ್ತೆ. ಹಾಗೆ ಇನ್ನು ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನೈಟ್ರೋಜನ್ ಕೂಡ ಇರ್ತದೆ. ಓಕೆ, ಸೊ ನಾವು ಪ್ರೋಟೀನ್ಸ್ನ ತೆಗೆದುಕೊಂಡಾಗ ಪ್ರೋಟೀನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಯಾಕೆ? ಇದು ಕಾರ್ಬನ್ ಕಾಂಪೌಂಡ್ಸ್, ಕಾರ್ಬನ್ದಾಗಿರ್ತಕ್ಕಂಥ ಒಂದು ಸಂಯುಕ್ತ ವಸ್ತು ಕಾರ್ಬನ್. ಸೊ ಇದರಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಬಂದಾಗ ಸೊ ಪ್ರೋಟೀನಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಅದಾದಮೇಲೆ ಆಕ್ಸಿಜನ್ ಇದೆ, ಸೊ ನಂತರ ನೈಟ್ರೋಜನ್ ಇದೆ. ಓಕೆ, ಕನ್ನಡದಲ್ಲಿ ನೈಟ್ರೋಜನ್ ನಾವು ಸಾರಜನಕ ಅಂತ ಹೇಳ್ತೀವಿ. ಸೊ ಸಾರಜನಕ ಇರ್ತಕ್ಕಂಥ ಒಂದು ಪೋಷಕಾಂಶ ಯಾವುದು ಅಂತ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ನಾವು ಸಾರಜನಕವನ್ನು ನೋಡೋದಿಲ್ಲ, ಬಟ್ ಪ್ರೋಟೀನ್ಸಲ್ಲಿ ಸಾರಜನಕ ಇರ್ತದೆ. ಸೊ ಪ್ರೋಟೀನ್ಸ್ ಕಂಟೈನ್ ನೈಟ್ರೋಜನ್. ಸೊ ದಿಸ್ ಒನ್ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ಕೇಸ್ ಆಫ್ ಪ್ರೋಟೀನ್ಸ್. ಸೊ ಈಗ ಪ್ರೋಟೀನ್ನ ಒಂದು ರಾಸಾಯನಿಕ ಸಂಯೋಜನೆ ಬಂದಾಗ ಇದು ಮೂಲ ವಸ್ತುಗಳಾಯಿತು. ಸೊ ಈ ಪ್ರೋಟೀನ್ಗಳನ್ನು ಇವೆಲ್ಲ ಒಂದು ರಾಸಾಯನಿಕ ಸರಪಳಿಗಳಂತ ಹೇಳ್ಬೋದು. ಸೊ ಜನರಲಿ ಸ್ಪೀಕಿಂಗ್ ಸೊ ಪ್ರೋಟೀನ್ಸ್ ದೇ ಆರ್ ಕೆಮಿಕಲ್ ಚೈನ್ಸ್. ಓಕೆ, ರಾಸಾಯನಿಕ ಸರಪಳಿಗಳು. ಈಗ ರಾಸಾಯನಿಕ ಸರಪಳಿ ಅಂತಂದರೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಯೂನಿಟ್ ಇರಲೇಬೇಕಾಗತ್ತೆ, ಒಂದು ಘಟಕ ಅನ್ನೋದು ಇರಲೇಬೇಕಾಗತ್ತೆ. ಈ ಪಾಲಿಸ್ಯಾಕರೈಡ್ಸನ್ನು ತೆಗೆದುಕೊಂಡಾಗ ಕಾರ್ಬೋಹೈಡ್ರೇಟ್ಸಲ್ಲಿ ಪಾಲಿಸ್ಯಾಕರೈಡ್ಸ್ ಬಂದು ಚೈನ್ ಇದು. ಸೊ ಅದರಲ್ಲಿ ಒಂದು ಯೂನಿಟ್ ಅಂದರೆ ಯಾವುದು? ಮೊನೊಸ್ಯಾಕರೈಡ್. ಆಲಿಗೋಸ್ಯಾಕರೈಡ್ ತೆಗೆದುಕೊಂಡಾಗ ಅದೊಂದು ಚಿಕ್ಕ ಚೈನು, 2 ರಿಂದ 10
ಯೂನಿಟ್ಸ್ ಇರ್ತಕ್ಕಂಥ ಒಂದು ಸ್ಮಾಲ್ ಚೈನ್. ಸೊ ಅದು ಮೊನೋಸ್ಯಾಕ್ರೈಡ್ಸ್ ಅಂತಲೇ ಆಗಿರ್ತದೆ. ಹಾಗೆ ನಾವು ಪ್ರೋಟೀನ್ಸ್ ತೆಗೆದುಕೊಂಡಾಗ ಸೊ ಪ್ರೋಟೀನ್ಸ್ ಆಲ್ಮೋಸ್ಟ್ ಎಲ್ಲನೂ ಚೈನ್ಸೇ. ಸೊ ಕೆಲವು ಸ್ಮಾಲ್ ಚೈನ್ಸು ಸಿಗುತ್ತೆ, ಸೊ ಕೆಲವು ಮೀಡಿಯೋಕರ್ ಚೈನ್ಸ್ ಇದ್ದಾವೆ, ಸೊ ಲಾಂಗರ್ ಚೈನ್ಸ್ ಇದ್ದಾವೆ. ಓಕೆ, ಈ ಚೈನ್ಸಲ್ಲಿ ಈ ಸರಪಳಿಗಳಲ್ಲಿರ್ತಕ್ಕಂಥ ಒಂದು ಘಟಕ ಯಾವುದು ಅಂತಂದರೆ, ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಈ ಪ್ರೋಟೀನ್ ಚೈನಲ್ಲಿರ್ತಕ್ಕಂಥ ಒಂದು ಘಟಕಗಳನ್ನ ಇವನ್ನ ಅಮೈನೋ ಆಮ್ಲಗಳಂತ ಹೇಳ್ತೀವಿ. ಅಮೈನೋ ಆಮ್ಲಗಳು. ಓಕೆ, ಸೊ ಇಂಗ್ಲೀಷಲ್ಲಿ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್. ಅಗೇನ್ ದ ವರ್ಡ್ ಅಮೈನೋ ಆ್ಯಸಿಡ್ ಇಸ್ ಎ ಜನರಲ್ ವರ್ಡ್. ಓಕೆ, ಸೊ ಅಮೈನೋ ಆ್ಯಸಿಡ್ ಅಂತಂದರೆ ಇದು ಯಾವ ರೀತಿ ಕಾಂಪೌಂಡ್ಸ್ ಅಂತ ಸ್ವಲ್ಪ ನೀವು ಗಮನಿಸಿದಾಗ, ಓಕೆ, ಇದು ಅಮೈನೋ ಆ್ಯಸಿಡ್ ಜನರಲ್ ಫಾರ್ಮ್ಲ ಈ ರೀತಿ ಬರಿಬೋದು. ಒಂದು ಕಾರ್ಬನ್, ಓಕೆ, ಕಾರ್ಬನ್ಗೆ ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಜನರಲಾಗಿ ಸೊ ಕಾರ್ಬನ್ ಹೈಡ್ರೋಜನ್ ಅಷ್ಟೇ ಇರ್ತಕ್ಕಂಥ ಒಂದು ಕಾಂಪೌಂಡ್ಸ್ನ ಇವನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿಬೋದು. ಓಕೆ, ಸೊ ಆಕ್ಸಿಜನ್ ನೈಟ್ರೋಜನ್ ಯಾವುದೂ ಇರಬಾರ್ದು, ಬರೀ ಕಾರ್ಬನ್ ಹೈಡ್ರೋಜನ್ ಇರ್ತಕ್ಕಂಥ ಒಂದು ಕಾಂಪೌಂಡ್ಸ್ನ ಇವನ್ನ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಓಕೆ, ಅಫ್ಕೋರ್ಸ್ ನಾವು ಯೂಸ್ ಮಾಡ್ತಕ್ಕಂಥ ಎಲ್ಲ ಫ್ಯೂಯಲ್ಸು ಸೊ ಎಲ್ಲ ಹೈಡ್ರೋಕಾರ್ಬನ್ಸೇ. ಓಕೆ, ನಾವು ಮನೆಯಲ್ಲಿ ಸಿಲಿಂಡ್ರಲ್ಲಿ ಅಲ್ಲಿ ಇದರಲ್ಲಿ 2 ಗ್ಯಾಸಸ್ ತುಂಬಿರುತ್ತಲ್ಲ, ಯಾವುದು ಪ್ರೋಪೇನ್ ಆ್ಯಂಡ್ ಬ್ಯೂಟೇನ್, ಅದು ಕಾರ್ಬನ್ ಹೈಡ್ರೋಜನ್ ಇರ್ತಕ್ಕಂಥ ಕಾಂಪೌಂಡ್ಸ್, ಹಾಗಾಗಿ ಹೈಡ್ರೋಕಾರ್ಬನ್ಸ್. ಹಾಗೆ ಮೀಥೇನ್, ಓಕೆ, ಒಂದು ಕಾರ್ಬನ್ಗೆ 4 ಹೈಡ್ರೋಜನ್ ಐಟಮ್ಸ್ ಅಟ್ಯಾಚ್ ಆಗಿರ್ತದೆ, ಸೊ ಅದು ಕೂಡ ಹೈಡ್ರೋಕಾರ್ಬನ್. ಹಾಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸೋಲಿನ್ ನಾವು ಬಳಸ್ತಕ್ಕಂಥ ಎಲ್ಲ ಫ್ಯೂಲ್ಸು ಇವೆಲ್ಲ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ಇಲ್ಲಿ ನಾನು ಅಮೈನೋ ಆಮ್ಲ ತೆಗೆದುಕೊಂಡಾಗ ಕೂಡ ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಬರಿತಾ ಇದ್ದೀನಿ. ಸೊ ಬೇಸಿಕಲಿ ಇಟ್ಸ್ ಹೈಡ್ರೋಕಾರ್ಬನ್ ಅಂತ ಹೇಳ್ಬೋದು. ಓಕೆ, ಈಗ ಈ ಹೈಡ್ರೋಕಾರ್ಬನ್ಗೆ ಒಂದು ಕಡೆಗೆ COH ಗ್ರೂಪ್ ಅಟ್ಯಾಚ್ ಆಗಿರ್ತದೆ. ಓಕೆ, COOH. ಓಕೆ, ಇದು ಕೆಮಿಕಲ್ ಗ್ರೂಪ್. ಇದು ನಾನು ಲಾಸ್ಟ್ ಕಾರ್ಬೈಡ್ಸ್ ಹೇಳಬೇಕಾದಾಗ ಕೆಲವೊಂದು ಕೆಮಿಕಲ್ ಗ್ರೂಪ್ಸ್ನ ನಾನು ಮೆನ್ಷನ್ ಮಾಡಿದ್ದೆ. ಸೊ ಇನ್ನು ಕೆಲವು ಕೆಮಿಕಲ್ ಗ್ರೂಪ್ಸ್ನ ಇಲ್ಲಿ ನೋಡೋಣ. ಈ COH ಗ್ರೂಪನ್ನ ಇದನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಅಂತಲೇ ಹೇಳ್ತೀವಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. ಓಕೆ, ಸೊ COH ಗ್ರೂಪ್ ಇರ್ತಕ್ಕಂಥ ಒಂದು ಎಲ್ಲ ಕೆಮಿಕಲ್ ಕಾಂಪೌಂಡ್ಸ್ ಅವೆಲ್ಲ ಆ್ಯಸಿಡ್ಸ್ ಅಂತ ಹೇಳ್ಬೋದು. ಓಕೆ, ಯಾವುದೇ ರಾಸಾಯನಿಕ ವಸ್ತು ರಾಸಾಯನಿಕ ಸೂತ್ರವನ್ನು ನಾವು ಗಮನಿಸಿದಾಗ ಸೊ ರಾಸಾಯನಿಕ ಸೂತ್ರದಲ್ಲಿ COH ಇದೆ ಅಂತಂದರೆ ಅದು ಜನರಲ್ ಅದನ್ನ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಸೊ OH ಗ್ರೂಪ್ಸ್ ಇರ್ತಕ್ಕಂಥವನ್ನೆಲ್ಲ ಸೊ ಆಲ್ಕೋಹಾಲ್ಸ್ ಅಂತ ನಾನು ಹೇಳಿದ್ನಲ್ಲ, ಸೊ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ಸೊ ಅದು ಮುಂದೆ ಏನಾದರೂ ಇರ್ಬೋದು. ಈಗ CH3COH, ಓಕೆ, ಇದನ್ನು ಆಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಈ ಥರ ಸೊ C17H35COH, ಸೊ ಇದು ಸ್ಟೀರಿಕ್ ಆ್ಯಸಿಡ್. ಸೊ COH ಇದ್ದರೆ ಸೊ ಅದು ಆ್ಯಸಿಡ್ಸ್ ಅಂತ ಅರ್ಥ. ಈಗ ಹೈಡ್ರೋಕಾರ್ಬನ್ಗೆ ನಾನು ಸೊ ಒಂದು ಕಡೆಗೆ ಆ್ಯಸಿಡ್ ಗ್ರೂಪ್ನ ಅಟ್ಯಾಚ್ ಮಾಡ್ತಾರೆ. ಓಕೆ, ಸೊ ಈಗ ಇನ್ನೊಂದು ಕಡೆಗೆ ಯೂಶಲಿ ಕಾರ್ಬನ್ಗೆ 4 ಬಾಂಡ್ಸ್ ಇರುತ್ತೆ. ಓಕೆ, ಒಂದು ಕಾರ್ಬನ್ ಆಟಮ್ಗೆ 4 ಬಾಂಡ್ಸ್ ಇರುತ್ತೆ. ಸೊ ನಾನು ಅಲ್ಲಿಗೆ 2 ಬಾಂಡ್ ತೋರಿಸಿದ್ದೀನಿ. ಒಂದು ಬಾಂಡ್ ಹೈಡ್ರೋಜನ್ ಜೊತೆ ಇದೆ, ಇನ್ನೊಂದು ಬಾಂಡು COH ಗ್ರೂಪ್ ಜೊತೆ ಇದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಜೊತೆ ಇದೆ. ಈ ಕಡೆ ಇನ್ನೊಂದು ಬಾಂಡು, ಸೊ ಈ ಕಡೆಗೆ ಇನ್ನೊಂದು NH2 ಗ್ರೂಪ್ನ ಅಟ್ಯಾಚ್ ಮಾಡ್ತೀನಿ. ಓಕೆ, NH2 ಗ್ರೂಪ್, NH3 ಅಂದರೆ ನಿಮ್ಗೆ ಗೊತ್ತದೆ. NH3 ಅಂದರೆ ಇದನ್ನು ಅಮೋನಿಯಾ ಅಂತ ಹೇಳ್ತೀವಿ. NH2ನ ಇದನ್ನು ಅಮೈನೋ ಗ್ರೂಪ್ ಅಂತ ಕರಿತೀವಿ. ಅಮೈನೋ ಗ್ರೂಪ್. ಓಕೆ, ಸೊ ಒಂದು ಹೈಡ್ರೋಕಾರ್ಬನ್ಗೆ ಸೊ ನೋಡಿ ಇದು ಹೈಡ್ರೋಕಾರ್ಬನ್. ಓಕೆ, ಈ ಹೈಡ್ರೋಕಾರ್ಬನ್ಗೆ ಒಂದು ಕಡೆಗೆ ಆ್ಯಸಿಡ್ ಗ್ರೂಪ್ ಅಟ್ಯಾಚ್ ಆಗಿದೆ, ಇನ್ನೊಂದು ಕಡೆಗೆ ಅಮೈನೋ ಗ್ರೂಪ್ ಅಟ್ಯಾಚ್ ಆಗಿದೆ. ಅಫ್ಕೋರ್ಸ್ ಇನ್ನೊಂದು ಬಾಂಡ್ ಬೇಕು. ಓಕೆ, ಕಾರ್ಬನ್ಗೆ ಇನ್ನೊಂದು ಬಾಂಡ್ ಬೇಕು. ಸೊ ಇಲ್ಲಿ ಈ 4ನೇ ಒಂದು ಬಾಂಡ್ ಏನಿದೆ, ಇಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ ಗ್ರೂಪ್ ಅಟ್ಯಾಚ್ ಆಗಿರ್ತದೆ, ಯಾವುದಾದ್ರೂ. ಓಕೆ, ಈಗ CH3 ಇದು ಮೀಥೈಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದೊಂದು ಕೆಮಿಕಲ್ ಗ್ರೂಪ್. ಅಥವಾ ಫಿನೈಲ್, ಓಕೆ, ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕೆಮಿಕಲ್ ಕಾಂಪೌಂಡು ಅಥವಾ ಒಂದು ಗ್ರೂಪ್ ಇಲ್ಲಿ ಅಟ್ಯಾಚ್ ಆಗಿರ್ತದೆ. ಸೊ ಇಲ್ಲಿ ಅಫ್ಕೋರ್ಸ್ ಈ ಪೊಸಿಷನ್ 4th ಪೊಸಿಷನಲ್ಲಿ ಸೊ ಕೆಮಿಕಲ್ ಗ್ರೂಪ್ಸ್ ಅಥವಾ ಕಾಂಪೌಂಡ್ಸ್ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಹಂಗಾಗಿ ಇದನ್ನು ನಾವು ವೇರಿಯಬಲ್ ಈ ಪೊಸಿಷನಲ್ಲಿ 4th ಪೊಸಿಷನಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಗ್ರೂಪ್ನ ಸೊ ಜನರಲ್ ಆಗಿ ಇದನ್ನು ವೇರಿಯಬಲ್ ಗ್ರೂಪ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಅಂದರೆ ಸೊ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಈಗ ನಾವು ಅಮೈನೋ ಆ್ಯಸಿಡ್ಸ್ ಅಂತ ಇದ್ಕೊಂಡ್ರೆ ಸೊ ಅಮೈನೋ ಆ್ಯಸಿಡ್ಸಲ್ಲಿ ನಾವು ಏನೇನು ಗ್ರೂಪ್ಸನ್ನು ನೋಡ್ಬೋದು ಅಂತ ನೀವು ಸ್ವಲ್ಪ ನೀವು ನೋಡಿದಾಗ ಸೊ ಬೇಸಿಕಲಿ ಅಮೈನೋ ಆ್ಯಸಿಡ್ಸ್ ಆರ್ hydrocarbons, and these hydrocarbons they have carboxylic group at one end and they have amino group at the other end. ಓಕೆ, ಒಂದು ಕಡೆಗೆ ಅಮೈನೋ ಗ್ರೂಪ್ ಇದೆ, ಸೊ ಇನ್ನೊಂದು ಕಡೆಗೆ ಸೊ ಆ್ಯಸಿಡ್ ಗ್ರೂಪ್ ಇರ್ತಕ್ಕಂಥ ಒಂದು ಹೈಡ್ರೋಕಾರ್ಬನ್ಸ್. ಸೊ ಹಾಗಾಗಿ ಇವನ್ನ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಓಕೆ, ಸೊ ಆ್ಯಸಿಡ್ ಅಮೈನೋ ಗ್ರೂಪ್ ಇರ್ತಕ್ಕಂಥ ಹೈಡ್ರೋಕಾರ್ಬನ್ಸ್ನ ಸೊ ಅವನ್ನ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಜನರಲ್ ಡೆಫಿನೇಷನ್ ಫಾರ್ ಅಮೈನೋ ಆ್ಯಸಿಡ್.
ಓಕೆ. ಸೊ ಈಗ ನಾವು ನೇಚರಲ್ಲಿ ತೆಗೆದುಕೊಂಡ್ರೆ ನೇಚರ್ಲಿ ಸುಮಾರು 20 ರೀತಿಯಾದ ಅಮೈನೋ ಆ್ಯಸಿಡ್ಸ್ನ ನಾವು ನೋಡ್ಬೋದು. ಓಕೆ. ಸೊ ವಿ ಗೆಟ್ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್. ಸೊ 20 ಅಮೈನೋ ಆ್ಯಸಿಡ್ಸ್ ಹೇಗೆ ಒಂದಕ್ಕೊಂದು ಡಿಫರ್ ಆಗ್ತಾ ಹೋಗ್ತಾ ಇರುತ್ತಂತಂದರೆ, ಈ ನಾನು ಮೇಲ್ಗಡೆ 4th ಪೊಸಿಷನ್ ನಾನು ತೋರಿಸಿದ್ದೀನಿಲ್ಲ, ಈ 4th ಪೊಸಿಷನಲ್ಲಿ ಇಲ್ಲಿ ಗ್ರೂಪ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ. CH3 ಇರ್ತಕ್ಕಂಥದ್ದು ಒಂದು ಅಮೈನೋ ಆ್ಯಸಿಡ್ ಆಯಿತು. ಆ ಜಾಗದಲ್ಲಿ CH3 ಜಾಗದಲ್ಲಿ ಇನ್ನೊಂದು ಯಾವುದೋ ಕೆಮಿಕಲ್ ಗ್ರೂಪ್ ಒಂದು ಸಲ್ಲಿದ್ದಾಗ ಆವಾಗ ಅದು ಬೇರೆ ಅಮೈನೋ ಆ್ಯಸಿಡ್ ಆಯಿತು. ಸೊ ಈ ರೀತಿ ವೇರಿಯಬಲ್ ಪೊಸಿಷನ್ ಏನಿದೆ, ಆ ವೇರಿಯಬಲ್ ಪೊಸಿಷನಲ್ಲಿ ಬೇರೆ ಬೇರೆ ಕೆಮಿಕಲ್ ಗ್ರೂಪ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. 20 ಕೆಮಿಕಲ್ ಗ್ರೂಪ್ ಚೇಂಜ್ ಆದಂಗೆ ನಮಗೆ 20 ವಿವಿಧ ರೀತಿಯಾದ ಅಮೈನೋ ಆ್ಯಸಿಡ್ಸ್ ಸಿಗ್ತದೆ. ಓಕೆ. ಸೊ ನೇಚರಲ್ಲಿ 20 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ಸ್ ಇದ್ದಾವೆ. ಈ 20 ಅಮೈನೋ ಆ್ಯಸಿಡ್ಸು ಇವು ಕನೆಕ್ಟ್ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಆದಾಗ, ಓಕೆ, ಈ ಅಮೈನೋ ಆ್ಯಸಿಡ್ ಚೈನ್ನೇ ಇದನ್ನೇ ನಾವು ಪ್ರೋಟೀನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಓಕೆ. ಸೊ ಅಂದರೆ ಈಗ ಪ್ರೋಟೀನ್ ಮಾಲಿಕ್ಯೂಲ್ ಹೇಗೆ ಡಿಫೈನ್ ಮಾಡ್ಬೋದು ಅಥವಾ ಅಮೈನೋ ಆ್ಯಸಿಡ್ಸ್ ಬಗ್ಗೆ ಹೇಗೆ ಹೇಳ್ಬೋದು? ಪ್ರೋಟೀನ್ಸ್ ಬೇಸಿಕಲಿ ದೇ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್. ಅಮೈನೋ ಆ್ಯಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ಬೋದು. ಓಕೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಆಗಿರ್ತದೆ. ಓಕೆ. ಅಮೈನೋ ಆಮ್ಲಗಳು ಒಂದಕ್ಕೊಂದು ಕೂಡ್ಕೊಂಡು ಒಂದು ಸರಪಳಿ ಆಗಿರುತ್ತೆ. ಆ ಸರಪಳಿನೇ ನಾವು ಪ್ರೋಟೀನ್ ಅಂತ ಕರಿತಾ ಇದ್ದೀವಿ. ಕೆಲವೊಂದು ಅಮೈನೋ ಆಮ್ಲಗಳ ಒಂದು ಹೆಸರುಗಳನ್ನ ಹೇಳೋದಂತಂದರೆ, ಒಂದು ಅಲನೈನ್ ಅಂತ ಒಂದು ಅಮೈನೋ ಆಮ್ಲ ಇದೆ. ಓಕೆ. ಅಮೈನೋ ಆಮ್ಲಗಳ ಹೆಸರುಗಳು, ಓಕೆ, ಅಲನೈನ್ ಆ್ಯಂಡ್ ದೆನ್ ಪ್ರೋಲೈನ್, ವ್ಯಾಲೈನ್, ಓಕೆ, ಆಸ್ಪಾರ್ಟಿಕ್ ಆ್ಯಸಿಡ್, ದೆನ್ ಗ್ಲುಟಾಮಿಕ್ ಆ್ಯಸಿಡ್, ಹಿಸ್ಟಿಡಿನ್, ಸಿಸ್ಟೈನ್. ಓಕೆ. ಹೇಳ್ಕೊಂಡು ಹೋಗ್ಬೋದು. ಓಕೆ. ಇನ್ನು ಇದ್ದಾವೆ, ಪ್ರೋಲೈನ್ ಹೇಳಿದ್ದೀನಿ, ವ್ಯಾಲಿನ್ ಹೇಳಿದ್ದೀನಿ, ಆಸ್ಪಾರ್ಟಿಕ್ ಆ್ಯಸಿಡ್, ಗ್ಲುಟಾಮಿಕ್ ಆ್ಯಸಿಡ್, ಹಿಸ್ಟಿಡಿನ್, ಸಿಸ್ಟೈನ್, ವ್ಯಾಲಿನ್, ಗ್ಲುಟಾಮಿಕ್ ಆ್ಯಸಿಡ್ ಆಯ್ತಲ್ಲ. ಓಕೆ. ಸೊ ಈ ಥರ ಇದ್ದಾವೆ, 20 ಅಮೈನೋ ಆಮ್ಲಗಳು ಇದ್ದಾವೆ. ಇದು ಅಫ್ಕೋರ್ಸ್ ಎಕ್ಸಾಮ್ ದೃಷ್ಟಿಯಿಂದ 20 ನಿಮಗೆ ತಿಳ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಓಕೆ. ಈ 20 ಅಮೈನೋ ಆಮ್ಲಗಳು ಯಾವುದೇ ಪ್ರೋಟೀನ್ ತೆಗೆದುಕೊಳ್ಳಿ, ಆ ಪ್ರೋಟೀನಲ್ಲಿ ಈ ಅಮೈನೋ ಆಮ್ಲಗಳು ಮಾತ್ರ ಈ 20 ಬಗೆಯ ಅಮೈನೋ ಆಮ್ಲಗಳನ್ನ ಕಾಣ್ಬೋದು. ಓಕೆ. ಅಂದರೆ ಆ ಚೈನ್, ಪ್ರೋಟೀನ್ ಚೈನ್ ಅದರಲ್ಲಿ ಅಮೈನೋ ಆಸಿಡ್ ಎಷ್ಟಾದರೂ ಇರ್ಬೋದು. ಓಕೆ. ಸೊ ಮಿನಿಮಮ್ ಅಂದರೆ ನಿಮಗೆ 3-4 ಅಮೈನೋ ಆಸಿಡ್ಸ್ ಇರ್ತಕ್ಕಂಥ ಒಂದು ಚೈನು ಇರ್ತದೆ, ಹಂಡ್ರೆಡ್ಸ್ ಆಫ್ ಅಮೈನೋ ಆಸಿಡ್ಸ್ ಇರ್ತಕ್ಕಂಥ ಒಂದು ಚೈನು ಸಿಗುತ್ತೆ. ಓಕೆ. ಈಗ ಈ ಚೈನ್ ಎಷ್ಟು ಉದ್ದ ಇದೆ, ಅದರಲ್ಲಿ ಅಮೈನೋ ಆಸಿಡ್ ಸಂಖ್ಯೆ ಎಷ್ಟು, ಅದರ ಆಧಾರದ ಮೇಲೆ ಈ ಮಾಲಿಕ್ಯೂಲ್ಸ್ನ ಮತ್ತು ನಾವು ಬೇರೆ ಬೇರೆ ಪದಗಳಿಂದ ಅವನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಓಕೆ. ಒಂದು ಚೈನಲ್ಲಿ, ಅಮೈನೋ ಆಸಿಡ್ ಚೈನಲ್ಲಿ 50 ಒಳಗಡೆ ಇದ್ದರೆ, ಚೈನಲ್ಲಿ 50 ಅಮೈನೋ ಆಸಿಡ್ಸ್ ಒಳಗಡೆ ಇದ್ದರೆ ಅಂಥ ಸ್ಮಾಲ್ ಚೈನ್ಸ್ನ ಅವನ್ನು ಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಓಕೆ. if it comprises less than 50 amino acids, then this small chain is said to be peptides. ಓಕೆ. 4 ಇರುತ್ತದು ಅಥವಾ 8 ಇರ್ತಕ್ಕಂಥ ಒಂದು ಅಮೈನೋ ಆಸಿಡ್ಸ್ ಇರ್ತಕ್ಕಂಥ ಚೈನ್ ಇದನ್ನೆಲ್ಲ ಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಹೇಳಿದ್ರೆ ಆಕ್ಸಿಟೋಸಿನ್. ಓಕೆ. ಆಕ್ಸಿಟೋಸಿನ್ ನಿಮಗೆಲ್ಲ ಗೊತ್ತಿರ್ತದೆ. ಓಕೆ. ನಮ್ಮ ಮೆದುಳಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಅದು. ಓಕೆ. ಮೆದುಳಿನಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಿ ಇದೆಯಲ್ಲ, ಯಾವುದು ಪಿಟ್ಯುಟರಿ ಗ್ರಂಥಿ. ಪಿಟ್ಯುಟರಿ ಹಿಂಭಾಗದಿಂದ ಇದು ಬಿಡುಗಡೆ ಆಗುತ್ತದೆ. ಈ ರಾಸಾಯನಿಕ ವಸ್ತು ತೆಗೆದುಕೊಂಡಾಗ ಆಕ್ಸಿಟೋಸಿನ್ ತೆಗೆದುಕೊಂಡಾಗ ಇದು 8 ಅಮೈನೋ ಆಸಿಡ್ಸಿಂದ ಆಗಿರ್ತಕ್ಕಂಥ ಒಂದು ಮಾಲಿಕ್ಯೂಲ್. ಓಕೆ. ಅಂದರೆ ಆಕ್ಸಿಟೋಸಿನ್ನ ಈಗ ಪೆಪ್ಟೈಡ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಕೆಮಿಕಲಿ ಸ್ಪೀಕಿಂಗ್ ಇಟ್ಸ್ ಎ ಪೆಪ್ಟೈಡ್ ಮಾಲಿಕ್ಯೂಲ್. ಈ 8 ಅಮೈನೋ ಆಸಿಡ್ಸ್ ಇರ್ತಕ್ಕಂಥ ಈ ಪೆಪ್ಟೈಡ್ ಮಾಲಿಕ್ಯೂಲ್ ಏನು ಮಾಡ್ತೀವಿ, ಇದು ಪ್ರಚೋದನೆ ಕೆಲಸ ಮಾಡ್ತಾ ಇರುತ್ತೆ. ಈ ಪ್ರಚೋದನೆ ಕೆಲಸ ಮಾಡ್ತಾರಿಂದ ಆ ಕೆಲಸದ ಮೇಲೆ ಆ ರಾಸಾಯನಿಕ ವಸ್ತುನ ಹಾರ್ಮೋನ್ ಅಂತ ಕರಿತೀವಿ. ಓಕೆ. ಈಗ ಇದನ್ನೆಲ್ಲ ಸೇರಿಸಿ ಆಕ್ಸಿಟೋಸಿನ್ ಹೇಳಬೇಕು ಅಂತಂದರೆ ಆಕ್ಸಿಟೋಸಿನ್ ಇಸ್ ಎ ಪೆಪ್ಟೈಡ್ ಹಾರ್ಮೋನ್. ಓಕೆ. ಪಿಟ್ಯುಟರಿಯ ಹಿಂಭಾಗದಿಂದ ಬಿಡುಗಡೆ ಆಗತಕ್ಕಂಥ ಒಂದು ಪೆಪ್ಟೈಡ್ ಹಾರ್ಮೋನ್. ಓಕೆ. ಪೆಪ್ಟೈಡ್ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲಾಗಿ ನಾನು ಕೊಡ್ತಾ ಇದ್ದೀನಿ. ಪೆಪ್ಟೈಡ್ ಅಂತಂದರೆ 50 ಅಮೈನೋ ಆಸಿಡ್ಸ್ ಒಳಗಡೆ ಇರ್ತಕ್ಕಂಥ ಚೈನ್ಸ್ ಏನಿದೆ, ಸ್ಮಾಲರ್ ಚೈನ್ಸ್ ಏನಿದೆ, ಆ ಎಲ್ಲ ಚೈನ್ಸ್ನ ನಾವು ಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಈಗ 50 ಮೇಲ್ಗಿಂತ ಜಾಸ್ತಿ ಇದ್ದಾಗ, ಓಕೆ, 50ಕ್ಕಿಂತ ಹೆಚ್ಚಿನ ಅಮೈನೋ ಆಮ್ಲ ಹೊಂದಿರತಕ್ಕಂಥ ಒಂದು ಸರಪಳಿ, ಓಕೆ, ಅಂಥದನ್ನು ಅವನ್ನ ಪಾಲಿಪೆಪ್ಟೈಡ್ಸ್ ಅಂತ ಹೇಳ್ತೀವಿ. ಓಕೆ. ಅವನ್ನ ಪಾಲಿಪೆಪ್ಟೈಡ್ ಅಂತ ಹೇಳ್ತೀವಿ. ಓಕೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ,
ಓಕೆ, ಪಾಲಿಪೆಪ್ಟೈಡ್ಗೆ ಒಂದು ಎಕ್ಸಾಂಪಲ್ ಕೊಡೋದ್ರೆ ಇನ್ಸುಲಿನ್. ಸೊ ಇನ್ಸುಲಿನ್ ಕೆಮಿಕಲಿ ಇಟ್ಸ್ ಅ ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್. ರಾಸಾಯನಿಕವಾಗಿ ಇನ್ಸುಲಿನ್ನ ಹೇಳೋದಾದರೆ ಇದೊಂದು ಪಾಲಿಪೆಪ್ಟೈಡ್ ಕಣ ಅಂತಲೇ ಹೇಳ್ತೀನಿ. ಯಾಕೆ? ಇನ್ಸುಲಿನ್ 51 ಅಮೈನೋ ಆಮ್ಲಗಳಿಂದ ಆಗಿರ್ತದೆ. ಓಕೆ, ದಿಸ್ ಮಾಲಿಕ್ಯೂಲ್ ಈಸ್ ಮೇಡ್ ಅಪ್ ಆಫ್ 51 ಅಮೈನೋ ಆಸಿಡ್ಸ್. ಓಕೆ, ಸೊ ಈ ಮಾಲಿಕ್ಯೂಲ್ ಏನು ಮಾಡ್ತದೆ? ಇದು ಕೂಡ ಪ್ರಚೋದನೆ ಕೆಲಸ ಮಾಡ್ತಾ ಇದೆ. ಓಕೆ, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ನ ಮಟ್ಟವನ್ನು ನಿರ್ವಹಿಸಲಿಕ್ಕೆ ಸೊ ಇನ್ಸುಲಿನ್ ಯಕೃತ್ನ ಪ್ರಚೋದನೆ ಮಾಡಿ ಯಕೃತ್ತಲ್ಲಿ ಸೊ ಹೆಚ್ಚುವರಿಯಾಗಿರ್ತಕ್ಕಂಥ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗೋಂಗೆ ಸೊ ಯಕೃತ್ನ ಪ್ರಚೋದನೆ ಮಾಡ್ತದೆ. ಆದರೆ ರಾಸಾಯನಿಕ ಕ್ರಿಯೆಯಲ್ಲಿ ಇದು ಪಾಲ್ಗೊಳ್ತಾ ಇಲ್ಲ. ಓಕೆ, ಇನ್ಸುಲಿನ್ ಆ್ಯಕ್ಚುಲಿ ಡೋಂಟ್ ಟೇಕ್ ಪಾರ್ಟ್ ಇನ್ ದ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಗ್ಲೈಕೋಜನ್. ಇಟ್ ಜಸ್ಟ್ ಸ್ಟಿಮ್ಯುಲೇಟ್ಸ್ ದ ಗ್ಲ್ಯಾಂಡ್. It stimulates the liver, so thereby, so in the liver cells, the conversion of glucose to glycogen takes place. ಸೊ ಹಾಗಾಗಿ ಪ್ರಚೋದನೆ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಇದನ್ನು ಹಾರ್ಮೋನ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಕೆಲಸದ ಮೇಲೆ ಅದನ್ನ ಹಾರ್ಮೋನ್ ಅಂತ ಕರೆಯಲಾಗುತ್ತೆ. ರಾಸಾಯನಿಕವಾಗಿ ಅದನ್ನು ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸೊ 51 ಅಮೈನೋ ಆಸಿಡ್ಸ್ ಇದೆ. ಓಕೆ, ಈಗ ಇನ್ನೂ ಹೆಚ್ಚಿನ ಒಂದು ಸಂಕೀರ್ಣತೆಯನ್ನು ಹೊಂದಿರತಕ್ಕಂಥ ಒಂದು ಉದ್ದದ ಒಂದು ರಾಸಾಯನಿಕ ಸರಪಳಿ. ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಂಡು 300 ಅಮೈನೋ ಆಸಿಡ್ಸ್ ಹಂಗೆಲ್ಲ ಇದೆ. ಸೊ ಅದು ಸ್ಟ್ರಕ್ಚರ್ ಲೀನಿಯರ್ ಶೇಪಲ್ಲಿ ಅಲ್ದೇ, ಓಕೆ, ಸ್ಟ್ರೈಟ್ ಆಗಿ ಅಲ್ದೇ ಸೊ ಒಂದು ಫೋಲ್ಡ್ ಆಗಿರ್ತಕ್ಕಂಥ ಒಂದು ಮಾಲಿಕ್ಯೂಲ್ ಆಗಿ ನಮಗೆ ಸಿಕ್ತು ಅಂತ ಅಂದ್ಕೊಳ್ಳಿ. ಓಕೆ, ಅಮೈನೋ ಆಸಿಡ್ಸು ಫೋಲ್ಡೆಡ್ ಮಾಲಿಕ್ಯೂಲ್ ಆಗಿ ನಮ್ಗೆ ಸಿಕ್ತು. ಸೊ ಇದು ಮೋಸ್ಟ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಸೊ ಇದನ್ನು ಸೊ ಪ್ರೋಟೀನ್ ಮಾಲಿಕ್ಯೂಲ್ ಅಂತಲೇ ಹೇಳ್ತೀವಿ. ಓಕೆ, ಸೊ ಇವನ್ನೇ ಸೊ ಜನರಲಾಗಿ ನಾವು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, so based on the number of amino acids present in the chain, so we are using different terms. Okay, if the chain comprising less than 50 amino acids, then it is said to be peptide molecule. If the chain is having more than 50 amino acids, then it is said to be polypeptide molecule. And if the molecules, if it is having a three-dimensional shape, if it is a folded and if you are getting in a different shape, so then it is the most complex shape of the structure, the complex molecule is said to be protein molecule. Okay, so ಬೇಸಿಕ್ ಆಗಿ ಸೊ ನಾವು ಪ್ರೋಟೀನ್ಸ್ ಅಂತ ಇದ್ಕೊಂಡ್ರೆ ಸೊ ಎಲ್ಲ ಅಮೈನೋ ಆಮ್ಲಗಳಿಂದ ಆಗಿರ್ತಕ್ಕಂಥದ್ದು. ಸೊ ಅಮೈನೋ ಆಮ್ಲ ಅಂತಂದರೆ ದರ್ ಇಸ್ ಅ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ಎ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆ್ಯಂಡ್ ಅಮೈನೋ ಗ್ರೂಪ್. ಓಕೆ, ಸೊ 20 ರೀತಿಯಾದ ಅಮೈನೋ ಆಸಿಡ್ಸ್ ನಮಗೆ ನೇಚರಲ್ಲಿ ಸಿಗ್ತಾ ಇದೆ. ಈಗ ಈ ಪ್ರೋಟೀನ್ಸ್ ನಮ್ಮಲ್ಲಿ ತಯಾರಾಗಬೇಕು ಅಂತಂದರೆ ಅಮೈನೋ ಆಸಿಡ್ಸ್ ನಮಗೆ ಬೇಕಾಗಿರ್ತದೆ. ಓಕೆ, ಸೊ 20 ಅಮೈನೋ ಆಸಿಡ್ಸ್ ಬೇಕಾಗತ್ತೆ. ಈ 20 ಅಮೈನೋ ಆಸಿಡ್ಸಲ್ಲಿ ಕೆಲವೊಂದು ಅಮೈನೋ ಆಸಿಡ್ಸ್ನ ನಮ್ಮ ದೇಹನ ತಯಾರು ಮಾಡ್ಕೊಳ್ತಾ ಇರ್ತದೆ. ಓಕೆ, ಇನ್ನು ಕೆಲವು ಅಮೈನೋ ಆಸಿಡ್ಸು ನಮ್ಮ ದೇಹ ತಯಾರು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಅಥವಾ ನಮ್ಮ ದೇಹದನ್ನ ತಯಾರು ಮಾಡೋದಿಲ್ಲ. ಸೊ ಯಾವ ಅಮೈನೋ ಆಸಿಡ್ಸ್ ನಮ್ಮ ದೇಹದಲ್ಲಿ ತಯಾರಾಗೋದಿಲ್ವೋ ಅಂಥ ಅಮೈನೋ ಆಸಿಡ್ಸ್ ನಾವು ತೊಗೋಬೇಕಾಗತ್ತೆ, ಹೊರಗಡೆಯಿಂದ ತೆಗೆದುಕೋಬೇಕಾಗ್ತದೆ. ಓಕೆ, ದೇಹದಲ್ಲಿ ತಯಾರಾಗದೇ ಇರ್ತಕ್ಕಂಥ ಅಮೈನೋ ಆಮ್ಲಗಳು ಸೊ ಪ್ರೋಟೀನ್ ತಯಾರಿಕೆಗೆ ಬೇಕಾಗಿದೆ, ಹಾಗೆ ಹೊರಗಡೆಯಿಂದ ಅವನ್ನು ತೆಗೆದುಕೋಬೇಕಾಗಿರುತ್ತೆ. ಸೊ ಇಂಥ ಅಮೈನೋ ಆಮ್ಲಗಳನ್ನ ಇವನ್ನ ಅವಶ್ಯಕ ಅಮೈನೋ ಆಮ್ಲಗಳಂತ ಹೇಳ್ತೀವಿ. ಓಕೆ, ಇಂಗ್ಲೀಷಲ್ಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಓಕೆ, ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಮೀನ್ಸ್ ದ ಅಮೈನೋ ಆಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ಡ್ ಇನ್ ದ ಬಾಡಿ. And of course these amino acids are required for the protein synthesis, so that we need to take these amino acids from outside. Okay, ಅದೇ ನಮ್ಮ ದೇಹದಲ್ಲೇ ತಯಾರಾಗ್ತಕ್ಕಂಥ ಅಮೈನೋ ಆಮ್ಲಗಳು ಅದನ್ನು ನಾವು ಹೊರಗಡೆಯಿಂದ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಂಥ ಅಮೈನೋ ಆಮ್ಲಗಳನ್ನ ಅನಾವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ. ಸೊ ದ ಅಮೈನೋ ಆಸಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಇನ್ ದ ಬಾಡಿ, so that we need not to take from the food from outside. Now these amino acids are said to be non-essential amino acids. So amino acids so based on requirements I am classifying into two types. ಓಕೆ, ನಮ್ಮ ಒಂದು ಬೇಡಿಕೆ ಆಧಾರದ ಮೇಲೆ ಸೊ ಅದನ್ನು 2 ರೀತಿಯಾಗಿ ಹೇಳ್ತಾ ಇದ್ದೀನಿ, ಅವಶ್ಯಕ ಮತ್ತು ಅನಾವಶ್ಯಕ ಅಂತ ಹೇಳ್ಬಿಟ್ಟು. ಓಕೆ, ಅನಾವಶ್ಯಕ ಅಂತ ಯಾಕೆ ಹೇಳ್ತಾ ಇದ್ದೀವಿ? ದೇಹನೇ ಅದು ತಯಾರು ಮಾಡ್ತಾ ಇದೆ, ಸೊ ಹಾಗಾಗಿ ಬೇಕಾಗಿಲ್ಲ. ಓಕೆ, ಅವಶ್ಯಕ ಅಂತ ಯಾಕೆ ಹೇಳ್ತಿದ್ದೀನಿ? ಸೊ ದೇಹದಲ್ಲಿ ತಯಾರಾಗ್ತಿಲ್ಲ, ಹೊರಗಡೆ ತೆಗೆದುಕೋಬೇಕಾಗಿದೆ. ಓಕೆ, ಈ 2 ರೀತಿಯಾದ ಅಮೈನೋ ಆಮ್ಲಗಳು ಸೇರಿ ಸೊ ಒಂದು ಪ್ರೋಟೀನ್ನ ರಚನೆ ಆಗಿರ್ತದೆ. ಓಕೆ, ಆ್ಯಂಡ್ ಆಫ್ಕೋರ್ಸ್ ಪ್ರೋಟೀನ್ ನಾವು ಪ್ರೋಟೀನ್ಯುಕ್ತ ಆಹಾರ ಪದಾರ್ಥ ನಾವು ತೊಗೊಳ್ತೀವಲ್ಲ, ಆ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನು ನಮ್ಮ ದೇಹ ಬಳಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಓಕೆ, ನಾವು ತೊಗೊಳ್ತಕ್ಕಂಥ ಒಂದು ಪ್ರೋಟೀನ್ಗಳು ಯಾವುದೇ ಇರಲಿ, ಆಹಾರದಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ಗಳು ಯಾವುದೂ ನಮ್ಮ ದೇಹದ ಜೀವಕೋಶಗಳಿಗೆ ಉಪಯೋಗ ಆಗೋದಿಲ್ಲ. ಹಾಗಾದರೆ ಈಗ ನಿಮ್ಮ ಪ್ರಶ್ನೆ ಬರ್ಬೋದು, ಯಾಕೆ ಹಾಗಾದ್ರೆ ಪ್ರೋಟೀನ್ಯುಕ್ತ ಆಹಾರ ಪದಾರ್ಥ ಎತ್ಕೋಬೇಕಾಗಿದೆ? ದೇಹ
ಅದನ್ನು ಬಳಸ್ಕೊಳ್ಳೋದಿಲ್ಲ ಅಂತಂದರೆ ಮತ್ತೇನಕ್ಕೆ ಪ್ರೋಟೀನ್ಯುಕ್ತ ಆಹಾರ ಪದಾರ್ಥ ಬೇಕಾಗುತ್ತೆ. ಇನ್ನು ಅಫ್ಕೋರ್ಸ್ ನಮಗೆ ನೇಚರ್ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಮೈನೋ ಆಮ್ಲಗಳನ್ನ ಆ ರೂಪದಲ್ಲಿ ಅಮೈನೋ ರೂಪದಲ್ಲಿ ಕೊಡ್ತಾ ಇಲ್ಲ ಅದು. Okay, our body cells actually they need only amino acids, but nature is not giving or it is not providing amino acids directly. So nature is storing the amino acids in the form of a complex molecule, and that complex molecule is nothing but protein. Okay, the nature ಏನು ಮಾಡ್ತದೆ ಅಮೈನೋ ಆಮ್ಲಗಳನ್ನು ಒಂದು ಸಂಕೀರ್ಣ ರೂಪದಲ್ಲಿ ಅದನ್ನ ಸಂಘಟನೆ ಮಾಡಿಟ್ಕೊಳ್ತಾ ಇದೆ. ಓಕೆ, ಅದೇ ಪ್ರೋಟೀನ್ ಮಾಲಿಕ್ಯೂಲ್. ಸೊ ಈ ಪ್ರೋಟೀನ್ ಮಾಲಿಕ್ಯೂಲ್ಸ್ ನಮಗೆ ಎಲ್ಲೆಲ್ಲಿ ಸಿಗ್ತಾ ಇದೆ, ನಾವು ತಿಂತಕ್ಕಂಥ ಒಂದು ಕಾಳುಗಳು, ಸೆರೆಲ್ಸಲ್ಲಿ ಪ್ರೋಟೀನ್ಸ್ ಇದ್ದಾವೆ, ಹಾಗೆ ಎಗ್ಗಲ್ಲಿ ಮೊಟ್ಟೆಯಲ್ಲಿ ಪ್ರೋಟೀನ್ಸ್ ಇರುತ್ತೆ, ಮೀನಲ್ಲಿ ಪ್ರೋಟೀನ್ಸ್ ಇರುತ್ತೆ, ಮಾಂಸ ಪದಾರ್ಥದಲ್ಲಿ ಪ್ರೋಟೀನ್ಸ್ ಇರ್ತದೆ. ಓಕೆ, ಸೋಯಾಬೀನ್ಸ್ ದರ್ಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ಬೋದು. ಇವೆಲ್ಲ ಪ್ರೋಟೀನ್ಯುಕ್ತ ಆಹಾರ ಪದಾರ್ಥಗಳು. ಸೊ ಈ ಪ್ರೋಟೀನ್ಯುಕ್ತ ಆಹಾರ ಪದಾರ್ಥಗಳನ್ನ ನಾವು ಸೇವಿಸಿದಾಗ ನಮ್ಮ ಜೀರ್ಣಾಂಗವ್ಯೂಹದಲ್ಲಿ ಜೀರ್ಣಕ್ರಿಯೆ ಆಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ, ಜೀರ್ಣಕ್ರಿಯೆ ಅಂದರೆ ಏನು, ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಅಥವಾ ಸರಪಳಿ ರೂಪದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಕಿಣ್ವಗಳ ಸಹಾಯದಿಂದ ಅವು ಘಟಕಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆ. ಯಾವಾಗ ಜೀರ್ಣಾಂಗವ್ಯೂಹಕ್ಕೆ ನಾವು ಅದನ್ನ ಸೇರಿಸ್ತೀವೋ ಪ್ರೋಟೀನ್ಯುಕ್ತ ಆಹಾರ ಪದಾರ್ಥವನ್ನು, ಸೊ ಈಗ ನಮ್ಮ ಜೀರ್ಣಾಂಗವ್ಯೂಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕಿಣ್ವಗಳೇನು ಮಾಡ್ತವೆ, ಆ ಅಮೈನೋ ಆಮ್ಲಗಳನ್ನು ಸರಪಳಿಯಲ್ಲಿರ್ತಕ್ಕಂಥ ಒಂದು ಅಮೈನೋ ಆಮ್ಲಗಳು, ಸೊ ಅಮೈನೋ ಆಮ್ಲಗಳ ನಡುವೆ ಒಂದು ಬಾಂಡ್ ಇರುತ್ತೆ, ಕೆಮಿಕಲ್ ಬಾಂಡ್. ಸೊ ಇಲ್ಲಿ ಅಮೈನೋ ಆಮ್ಲ ಮತ್ತು ಅಮೈನೋ ಆಮ್ಲದ ನಡುವೆ ಇರ್ತಕ್ಕಂಥ ಒಂದು ರಾಸಾಯನಿಕ ಬಂಧ ಇದಿಲ್ಲ, ಈ ಬಂಧವನ್ನು ಇದನ್ನು ಪೆಪ್ಟೈಡ್ ಬಂಧ ಅಂತಲೇ ಹೇಳ್ತೀವಿ, ಪೆಪ್ಟೈಡ್ ಬಾಂಡ್ ಅಂತಲೇ ಹೇಳ್ತೀವಿ. ಸೊ ಎನ್ಸೈಮ್ಸ್ ಏನು ಮಾಡುತ್ತೆ, ಆ ಪೆಪ್ಟೈಡ್ ಬಾಂಡನ್ನ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಪೆಪ್ಟೈಡ್ ಬಾಂಡನ್ನ ಬ್ರೇಕ್ ಮಾಡಿ ಸೊ ಪ್ರೋಟೀನ್ ಚೈನಲ್ಲಿರ್ತಕ್ಕಂಥ ಎಲ್ಲ ಅಮೈನೋ ಆ್ಯಸಿಡ್ಸ್ನ ಸೊ ಅದನ್ನು ಫ್ರೀ ಮಾಡ್ತದೆ. ಓಕೆ, ಸೊ ಈಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸೊ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥ ಎಲ್ಲ ಪ್ರೋಟೀನ್ಸ್ ಏನಾಯಿತು ಅಮೈನೋ ಆ್ಯಸಿಡ್ಸ್ ಕನ್ವರ್ಟ್ ಆಗೋಯ್ತು. ಸೊ ಇದು ಪ್ರೋಟೀನ್ ಡೈಜೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಈಗ ಅಮೈನೋ ಆ್ಯಸಿಡ್ಸ್ ಏನಾಯಿತು ಸಣ್ಣ ಕರಳಿನ ಒಂದು ವಿಲಯಗಳ ಮೂಲಕ ರಕ್ತಕ್ಕೆ ಹೇರಲ್ಪಡ್ತದೆ. ಸೊ ರಕ್ತದ ಮೂಲಕ ಅಮೈನೋ ಆ್ಯಸಿಡ್ಸ್ ಎಲ್ಲ ಸೆಲ್ಸ್ಗೂ ಸಪ್ಲೈ ಆಗುತ್ತೆ. ಓಕೆ, ಈಗ ಎಲ್ಲ ಸೆಲ್ಸ್ ಏನು ಮಾಡ್ತವೆ, ಸೊ ಅಲ್ಲಿ ಅದಕ್ಕೆ ಬಂದಿರತಕ್ಕಂಥ ಅಮೈನೋ ಆಮ್ಲಗಳನ್ನ ಅವನ್ನೇ ಉಪಯೋಗಿಸ್ಕೊಂಡು ಸೊ ಹೊಸದಾದ ಪ್ರೋಟೀನ್ಗಳನ್ನ ಸೊ ನಮ್ಮ ಜೀವಕೋಶನ ತಯಾರು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಓಕೆ, ಅಂದರೆ ನಮ್ಮ ಜೀವಕೋಶಗಳಲ್ಲಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಗಳನ್ನ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನೇ ಇದೆ. Okay, body cells actually, so they have complete machinery to synthesize their own protein molecules. Okay, a body cells actually, they doesn't need any protein molecules from the food, so they have the complete machinery to synthesize their own protein molecules. So ಈಗ ಜೀವಕೋಶಗಳಲ್ಲಿ ಹೊಸ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಗಳ ತಯಾರಿಕೆ ಎಲ್ಲಿ ಆಗ್ತಾ ಇರುತ್ತೆ, ಸೊ ಜೀವಕೋಶದಲ್ಲಿನ ರೈಬೋಸಮ್ಸ್ ಹತ್ರ ಆಗ್ತಾ ಇರ್ತದೆ. ಓಕೆ, ರೈಬೋಸಮ್ ಅಂತ ಒಂದು ಕೆಮಿಕಲ್ ಮಾಲಿಕ್ಯೂಲ್ ಇರುತ್ತಲ್ಲ, ಸೊ ಆ ರೈಬೋಸಮ್ಗಳು ಏನು ಮಾಡ್ತವೆ, ಜೀವಕೋಶದ ರಸದಲ್ಲಿ, ಕೋಶ ರಸದಲ್ಲಿ ಇರ್ತಕ್ಕಂಥ ಅಮೈನೋ ಆಮ್ಲಗಳನ್ನ ಸೊ ಒಂದಕ್ಕೊಂದು ಪೋಣಿಸ್ತಾ ಹೋಗ್ತಾ ಇರುತ್ತೆ. ಸೊ ರೈಬೋಸೋಮ್ನ ಕೆಲಸ ಅಮೈನೋ ಆಮ್ಲಗಳನ್ನ ಪೋಣಿಸೋದು. ಸೊ ಪೋಣಿಸಿ ಸೊ ಒಂದುದ್ದದ ಒಂದು ಅಮೈನೋ ಆಮ್ಲದ ಸರಪಳಿ ಅಲ್ಲಿ ತಯಾರಾಗಿರ್ತದೆ, ಈಗ ಅದನ್ನ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ರೈಬೋಸಮ್ಗಳು ಹೊಸದಾಗೇನು ಪ್ರೋಟೀನ್ಗಳನ್ನ ಅದೇ ಅಮೈನೋ ಆಮ್ಲಗಳನ್ನ ತಯಾರು ಮಾಡಿರ್ತದೇನೇ ಇಲ್ಲ. ರೈಬೋಸಮ್ನ ಕೆಲಸ ಜಸ್ಟ್ ಅಮೈನೋ ಆ್ಯಸಿಡ್ಸ್ನ ಸೊ ಅದನ್ನು ಮಣಿಗಳು ಪೋಣಿಸ್ದಂಗೆ ಪೋಣಿಸ್ತಾ ಹೋಗೋದಷ್ಟೆ. ಓಕೆ, ಸೊ ಅಂದರೆ ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೋಟೀನ್ಗಳೇನಿದ್ದಾವೆ ಅವೆಲ್ಲ ಥರದ ಪ್ರೋಟೀನ್ಗಳು ನಮ್ಮ ದೇಹದಲ್ಲೇ ತಯಾರಾಗ್ತಾ ಇರ್ತದೆ. ಆ ಪ್ರೋಟೀನ್ಗಳು ತಯಾರು ಮಾಡ್ಕೋಬೇಕು ಅಂದರೆ ಸೊ ಅದಕ್ಕೆ ಕೆಲವೊಂದು ಅಮೈನೋ ಆಮ್ಲಗಳು ಬೇಕಾಗಿದೆ. ಓಕೆ, ಅವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಬಾಡಿಲಿ ಇವು ತಯಾರಾಗ್ತಾ ಇಲ್ಲ, ಸೊ ಅಂಥ ಅಮೈನೋ ಆಮ್ಲಗಳು ಸೊ ದೇಹಕ್ಕೆ ಬೇಕಾಗಿರ್ತವೆ. ಆಹಾರದ ಮೂಲಕ ಅದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನಾವು ತಿಂತಕ್ಕಂಥ ಮೀನು ಇರ್ಬೋದು, ಮೊಟ್ಟೆ ಇರ್ಬೋದು, ಅಥವಾ ಬೇಳೆಕಾಳುಗಳಿರ್ಬೋದು, ಸೊ ಅದರಲ್ಲಿ ಪ್ರೋಟೀನ್ಸ್ ಇದ್ದಾವೆ. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸೊ ಅದು ಬ್ರೇಕ್ ಡೌನ್ ಆಗಿ ಅಮೈನೋ ಆ್ಯಸಿಡ್ಸ್ ಕನ್ವರ್ಟ್ ಆಯಿತು. ಸೊ ರಕ್ತದ ಮೂಲಕ ಎಲ್ಲ ಬಾಡಿ ಸೆಲ್ಸ್ಗೆ ಹೋಯಿತು. ಸೊ ಬಾಡಿ ಸೆಲ್ಸಲ್ಲಿ ಮತ್ತು ಹೊಸ ಥರದ ಪ್ರೋಟೀನ್ ಮಾಲಿಕ್ಯೂಲ್ಸ್ ತಯಾರಾಗ್ತಾ ಹೋಗ್ತಾ ಇರ್ತವೆ. ಅಫ್ಕೋರ್ಸ್ ಇಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್, ಯಾವುದೇ ಪ್ರೋಟೀನ್ ಮಾಲಿಕ್ಯೂಲ್ ತೆಗೆದುಕೊಂಡಾಗ ಅದರಲ್ಲಿ ಅಮೈನೋ ಆ್ಯಸಿಡ್ಸು ಒಂದು ಪರ್ಟಿಕ್ಯುಲರ್ ಆರ್ಡ್ರಲ್ಲಿ ಇವೆಲ್ಲ ಅರೇಂಜ್ ಆಗಿರುತ್ತೆ. ಓಕೆ, ಒಂದು ಕ್ರಮದಲ್ಲಿ ಇವೆಲ್ಲ ಅರೇಂಜ್ ಆಗಿರ್ತದೆ. ಸೊ ಈ ಕ್ರಮನೇ, ಅಮೈನೋ ಆಮ್ಲಗಳ ಕ್ರಮನೇ ಆ ಪ್ರೋಟೀನ್ನ ಒಂದು ಕೆಲಸವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಓಕೆ, ಸೊ ನಮ್ಮ ದೇಹದಲ್ಲಿ ಸಾವಿರಾರು ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತಾ ಇರ್ತವೆ. ಓಕೆ, ಸೊ ಒಂದು ಪ್ರೋಟೀನ್ ಇದ್ದಂಗೆ ಇನ್ನೊಂದು ಪ್ರೋಟೀನ್ ಇರೋದಿಲ್ಲ. ಅಂದರೆ ಒಂದು ಪ್ರೋಟೀನಲ್ಲಿ ಅಮೈನೋ ಆಮ್ಲಗಳ ಒಂದು ಜೋಡಣೆ ಇದ್ದಂಗೆ ಇನ್ನೊಂದು ಪ್ರೋಟೀನಲ್ಲಿ ಇರೋದಿಲ್ಲ. ಓಕೆ, ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆ್ಯಕ್ಚುಲಿ ಸೊ ದೇ ಡಿಫರ್ ಇನ್ ದ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ಸ್. ಸೊ ದ ಅರೇಂಜ್ಮೆಂಟ್ ಆಫ್ ಅಮೈನೋ ಆ್ಯಸಿಡ್ಸ್ ಸೊ ದ ಡಿಫರ್ಸ್ ಫ್ರಮ್ ಒನ್ ಪ್ರೋಟೀನ್ ಮಾಲಿಕ್ಯೂಲ್ ಟು ಅನದರ್ ಪ್ರೋಟೀನ್ ಮಾಲಿಕ್ಯೂಲ್.
ಸೊ ಹಾಗಾಗಿ ಪ್ರೋಟೀನ್ ಮಾಲಿಕ್ಯೂಲ್ ಒಂದು ದ ಪ್ರಾಪರ್ಟಿ ಆಫ್ ದ ಪ್ರೋಟೀನ್ ಮಾಲಿಕ್ಯೂಲ್ ಇಸ್ ಡಿಟರ್ಮೈನ್ಡ್ ಬೈ ದ ಸೀಕ್ವೆನ್ಸ್ ಆಫ್ ಅಮಿನೋ ಆಸಿಡ್ಸ್. ಓಕೆ, ಒಂದು ಪ್ರೋಟೀನ್ನ ಒಂದು ಕೆಲಸ ಅದರಲ್ಲಿನ ಅಮೈನೋ ಆಮ್ಲಗಳ ಕ್ರಮ ಏನಿದೆ ಅದರ ಮೇಲೆ ನಿರ್ಧಾರ ಆಗ್ತಾ ಹೋಗ್ತಾ ಇರ್ತದೆ. ಈಗ ನಾನು ಜಸ್ಟ್ ಇನ್ಸುಲಿನ್ ಮಾಲಿಕ್ಯೂಲ್ ಹೇಳಿದೆ, ಇನ್ಸುಲಿನ್ 51 ಅಮಿನೋ ಆಸಿಡ್ಸ್ ಇದೆ. ಆ 51 ಅಮಿನೋ ಆಸಿಡ್ಸು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಅರೇಂಜ್ ಆಗಿರ್ತದೆ. ಜಸ್ಟ್ ಈಗ ಒಂದು ಎಕ್ಸಾಂಪಲಾಗಿ ಹೇಳ್ತೀನಿ ಇನ್ಸುಲಿನ್ನ ಆ್ಯಕ್ಚುಲ್ ಸೀಕ್ವೆನ್ಸಲ್ಲೇ. ಫಸ್ಟ್ ಇಲ್ಲಿ ಗ್ಲೈಸಿನ್ ಇದೆ ಅಂತ ಅಂದ್ಕೊಳ್ಳೋಣ, ಸೆಕೆಂಡ್ ಒನ್ ಪ್ರೊಲೈನ್ ಇದೆ ಅಂತ ಅಂದ್ಕೊಳ್ಳೋಣ, ಥರ್ಡ್ ಒನ್ ವ್ಯಾಲೈನ್ ಇದೆ, ಫೋರ್ತ್ ಒನ್ ಆಸ್ಪಾಟಿಕ್ ಆ್ಯಸಿಡ್ ಇದೆ, ಅದಾದಮೇಲೆ ಫಿಫ್ತ್ ಒನ್ ಹಿಸ್ಟಡೀನ್ ಇದೆ, ಅದಾದಮೇಲೆ ಸಿಸ್ಟೈನ್ ಇದೆ. ಓಕೆ, ಈ ಥರ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಯ್ತು ಅಂದ್ಕೊಳ್ಳಿ. ಇನ್ಸುಲಿನ್ ಅನ್ನೋ ಒಂದು ಮಾಲಿಕ್ಯೂಲಲ್ಲಿ ಫಸ್ಟ್ ಒನ್ ಇದೇ ಇರಬೇಕು, ಸೆಕೆಂಡ್ ಒನ್ ಇದೇ ಇರಬೇಕು, ಥರ್ಡ್ ಒನ್ ಇದೇ ಇರಬೇಕು, ಫೋರ್ತ್ ಒನ್ ಇದೇ ಇರಬೇಕು, ಫಿಫ್ತ್ ಒನ್ ಹೀಗೆ ಇರಬೇಕು. ಇದೇ ಸೀಕ್ವೆನ್ಸಲ್ಲಿ ಇದ್ದರೆ ಮಾತ್ರ ಅದು ಇನ್ಸುಲಿನ್ ಮಾಲಿಕ್ಯೂಲ್ ಆಗ್ತದೆ. ಓಕೆ, ಈಗ ಆ ಸೀಕ್ವೆನ್ಸಲ್ಲಿ ಇದ್ದಾಗ ಈಗ ಅದೇನು ಕೆಲಸ ಮಾಡಬೇಕು, ಪ್ರಚೋದನೆ ಕೆಲಸ ಮಾಡಬೇಕು, ಆ ಕೆಲಸವನ್ನು ಮಾಡುತ್ತೆ. ಓಕೆ, ಇನ್ ಕೇಸ್ ಅಮಿನೋ ಆ್ಯಸಿಡ್ ಸೀಕ್ವೆನ್ಸ್ ನೀವು ಸ್ವಲ್ಪ ಚೇಂಜ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಫಸ್ಟ್ ಪೊಸಿಷನಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಅಮಿನೋ ಆ್ಯಸಿಡ್ನ ಅದನ್ನು ಮಧ್ಯದಲ್ಲಿ ಹಾಕಿದ್ರಿ, ಮಧ್ಯದಲ್ಲಿರ್ತಕ್ಕಂಥ ಒಂದು ಅಮಿನೋ ಆ್ಯಸಿಡ್ನ ಅದನ್ನು ಲಾಸ್ಟ್ಗೆ ಹಾಕಿದ್ರಿ, ಲಾಸ್ಟಲ್ಲಿ ಇರೋದನ್ನ ಫಸ್ಟಿಗೆ ತಂದ್ರಿ. ಈ ಥರ ಪೊಸಿಷನ್ಸ್ ನೀವು ಚೇಂಜ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಈಗ ಆ ಮಾಲಿಕ್ಯೂಲ್ 51 ಅಮಿನೋ ಆ್ಯಸಿಡ್ಸ್ ಇದೆ, ಬಟ್ ನೀವು ಪೊಸಿಷನ್ಸ್ನ ಚೇಂಜ್ ಮಾಡಿದರೆ ಓಕೆ, ಈಗ ಆ ಮಾಲಿಕ್ಯೂಲ್ ಏನು ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಮಾಡೋದಿಲ್ಲ. Okay, if you change the positions of amino acids in a sequence, in a chain, then that protein molecule, it becomes dysfunctional. Okay, so that means protein molecules are highly stereoscopic. Okay, the sequence determines the chemical property. Okay, ಇದರ ಕ್ರಮ ಏನಿದೆ ಅದು ಅದರ ರಾಸಾಯನಿಕ ಗುಣಲಕ್ಷಣ ನಿರ್ಧಾರ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಅದು ಈಗ ಜಸ್ಟ್ ನಿಮಗೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು, ಇನ್ಸುಲಿನಲ್ಲಿ ಅಮಿನೋ ಆ್ಯಸಿಡ್ಸ್ ಇದೇ ಸೀಕ್ವೆನ್ಸಲ್ಲಿ ಇರಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಓಕೆ, ರೈಬೋಸೋಮ್ಸ್ ಹತ್ರ ಅದೆಲ್ಲ ಒಂದು ಆ ಸೀಕ್ವೆನ್ಸಲ್ಲೇ ಪೊಡಿಸ್ಕೊಂಡು ಹೋಗಬೇಕಾಗ್ತದೆ. ಯಾರು ಇದನ್ನು ಡಿಸೈಡ್ ಮಾಡ್ತಾರೆ? ಓಕೆ, ಇಲ್ಲಿ ಪ್ರೋಟೀನಲ್ಲಿ ಅಮಿನೋ ಆಮ್ಲಗಳು ಯಾವ ಕ್ರಮದಲ್ಲಿ ಜೋಡಣೆ ಆಗಬೇಕು ಅನ್ನೋ ಒಂದು ಮಾಹಿತಿ ನ್ಯೂಕ್ಲಿಯಸ್ನ ಒಳಗಡೆ ಇರ್ತಕ್ಕಂಥ ಒಂದು DNA ಇರ್ತದೆ. ಓಕೆ, DNA again that's a chemical molecule. ಓಕೆ, ನ್ಯೂಕ್ಲಿಯಸ್ನ ಒಳಗಡೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಒಂದು ಕೆಮಿಕಲ್ ಮಾಲಿಕ್ಯೂಲ್ ಇದೆ. ಓಕೆ, ಅದರಲ್ಲಿ ಎಲ್ಲ ಮಾಹಿತಿ ಎಲ್ಲ ಪ್ರೋಟೀನ್ಗಳ ಮಾಹಿತಿ DNA ಕಣದಲ್ಲಿರ್ತದೆ. ಓಕೆ, ಮಾಹಿತಿಯನ್ನು ಹೊಂದಿರತಕ್ಕಂಥ ಒಂದು ರಾಸಾಯನಿಕ ಕಣ ಅಂತ ಹೇಳ್ಬೋದು. DNA is an informative molecule, it got information for the synthesis of all kinds of protein molecules. ಇನ್ಸುಲಿನಲ್ಲಿ ಅಮಿನೋ ಆಮ್ಲಗಳು ಯಾವ ಕ್ರಮದಲ್ಲಿ ಜೋಡಣೆ ಆಗಬೇಕು ಅನ್ನೋ ಮಾಹಿತಿ DNA ಒಂದು ಕಡೆ ಇರ್ತದೆ. ಓಕೆ, ಆ DNA ಇರ್ತಕ್ಕಂಥ ಆ ಮಾಹಿತಿ ಪ್ರಕಾರನೇ ಅಮಿನೋ ಆಮ್ಲಗಳು ಒಂದು ಕ್ರಮದಲ್ಲಿ ಜೋಡಣೆ ಆಗ್ತಕ್ಕಂಥದ್ದು. ಓಕೆ, DNA ಅಫ್ಕೋರ್ಸ್ ಎಲ್ಲ ಪ್ರೋಟೀನ್ಗಳ ಮಾಹಿತಿ ಅಲ್ಲಿದೆ. ಓಕೆ, ನ್ಯೂಕ್ಲಿಯಸ್ಸಲ್ಲಿ DNA ಇರ್ತದೆ. ಓಕೆ, ಅಂದರೆ ನಮ್ಮಲ್ಲಿ ಯಾವ ರೀತಿ ಪ್ರೋಟೀನ್ಗಳು ತಯಾರಾಗಬೇಕು, ಅದು ಏನೇನು ಕೆಲಸಗಳು ಮಾಡಬೇಕು, ಅದೆಲ್ಲ ಫುಲ್ ಕಂಪ್ಲೀಟ್ ನಮ್ಮ DNA ಡಿಸೈಡ್ ಮಾಡ್ತಾ ಇರುತ್ತೆ. ಓಕೆ, ನನ್ನ ದೇಹದಲ್ಲಿರ್ತಕ್ಕಂಥ ಒಂದು DNA, ಮನುಷ್ಯನ ಮಾನವ ಪ್ರಭೇದದ ಒಂದು ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂಥ DNAಗಳು ಯಾವ ರೀತಿ ಪ್ರೋಟೀನ್ಗಳು ತಯಾರಾಗಬೇಕು, ಅದು ಏನೇನು ಕೆಲಸಗಳು ಮಾಡಬೇಕು, ಅದು ಡಿಸೈಡ್ ಮಾಡ್ತಾ ಇರ್ತದೆ. ಹಾಗೆ ಬೇರೆ ಇನ್ನೊಂದು ಪ್ರಾಣಿ ತೆಗೆದುಕೊಂಡಾಗ, ಎರೆಹುಳ ತೆಗೆದುಕೊಂಡಾಗ, ಎರೆಹುಳದಲ್ಲಿರ್ತಕ್ಕಂಥ ಅರ್ಥವಮಲ್ಲಿರ್ತಕ್ಕಂಥ ಒಂದು DNA, ಅಲ್ಲಿ ಯಾವ ರೀತಿ ಕಿಣ್ವಗಳು ಉತ್ಪತ್ತಿ ಆಗಬೇಕು, ಅದು ಏನೇನು ಕೆಲಸಗಳು ಮಾಡಬೇಕು, ಅದು ಡಿಸೈಡ್ ಮಾಡ್ತಾ ಇರ್ತದೆ. ಲೈಕ್ ದಿಸ್ DNA ಇಟ್ ಡಿಫರ್ಸ್ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್, ಪ್ರಭೇದದಿಂದ ಪ್ರಭೇದಕ್ಕೆ DNA ಸ್ವಲ್ಪ ಬದಲಾಗ್ತಾ ಹೋಗ್ತಾ ಇರ್ತದೆ. ಅದರಿಂದ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರೋಟೀನ್ಗಳು ಕೂಡ ಅದು ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಓಕೆ, ಪ್ರೋಟೀನ್ಗೂ DNA ಇರ್ತಕ್ಕಂಥ ಒಂದು ಸಂಬಂಧ ನೋಡಿ. ಓಕೆ, ಪ್ರೋಟೀನ್ಗಳ ತಯಾರಿಕೆ, ಅದು ಪ್ರೋಟೀನಲ್ಲಿರ್ತಕ್ಕಂಥ ಒಂದು ಅಮೈನೋ ಆಮ್ಲಗಳ ಕ್ರಮ, ಅದೆಲ್ಲ DNA ಡಿಸೈಡ್ ಮಾಡುತ್ತೆ. ಓಕೆ, ಈಗ ಈ ಪ್ರೋಟೀನ್ಗಳ ಒಂದು ಸ್ವಲ್ಪ ವರ್ಗೀಕರಣಕ್ಕೆ ಬರೋಣ. ಪ್ರೋಟೀನ್ಗಳನ್ನು ಇದನ್ನು ರಾಸಾಯನಿಕವಾಗಿ ಎರಡು ರೀತಿಯಾಗಿ ಇದನ್ನ ವರ್ಗೀಕರಿಸ್ಕೋಬೋದು. ಓಕೆ, proteins can be classified into two types based on the chemical composition. Based on chemical composition, we can classify proteins into two types. Okay, the first one is simple proteins.
Okay. And the second type of proteins are said to be conjugated proteins. Conjugated proteins. ಕನ್ನಡದಲ್ಲೂ ಸರಳ ಪ್ರೋಟೀನ್ಗಳಂತ ಕರಿತೀವಿ. ಸರಳ ಪ್ರೋಟೀನ್ಗಳು, ಇದನ್ನು ಸಂಯುಗ್ಮಿತ ಪ್ರೋಟೀನ್ಗಳಂತ ಹೇಳ್ತೀವಿ. ಸಂಯುಗ್ಮಿತ ಪ್ರೋಟೀನ್ಗಳು. ಸೊ ಇದು ರಾಸಾಯನಿಕ ಸಂರಚನೆ ಮೇಲೆ ಈ ವರ್ಗೀಕರಣ ಮಾಡ್ತಾ ಇದೆ. ಓಕೆ, ಚೈನಲ್ಲಿ ಏನಿದೆ, ಓಕೆ, ಸೊ ಅಮೈನೋ ಆಮ್ಲಗಳ ಸರಪಳಿಲಿ ಏನಿದೆ ಆ ಬೇಸಿಸ್ ಮೇಲೆ ಈ ರೀತಿ ಮಾಡ್ತಾ ಇದ್ದೀವಿ. ಈಗ ಸಿಂಪಲ್ ಪ್ರೋಟೀನ್ಸ್ ಅಂದರೆ ಇದು ಬರೀ ಅಮೈನೋ ಆಮ್ಲಗಳಿಂದ ಆಗಿರ್ತಕ್ಕಂಥ ಸರಪಳಿ ಅಷ್ಟೆ. ಓಕೆ, ಪ್ರೋಟೀನ್ ಚೈನ್ ಇಟ್ ಕಂಪ್ರೈಸಸ್ ಓನ್ಲಿ ಅಮಿನೋ ಆಸಿಡ್ಸ್, ದೇರ್ ಇಸ್ ನೋ ಅದರ್ ಸಬ್ಸ್ಟೆನ್ಸ್. ಓಕೆ, ಈಗ ಮನುಷ್ಯನೇ ತೆಗೆದುಕೊಳ್ಳೋಣ. ಸೊ ಮನುಷ್ಯನ ಒಂದು ಸರಪಳಿ, ಮಾನವ ಸರಪಳಿ ಒಂದು ನಿರ್ಮಾಣ ಮಾಡೋಣ. ಸೊ ಒಬ್ಬೊಬ್ಬ ಮನುಷ್ಯನ ಒಂದು ಅಮಿನೋ ಆಸಿಡ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಮನುಷ್ಯರ ಸೊ ಒಬ್ಬೊಬ್ಬರು ಕನೆಕ್ಟ್ ಆಗಿ ಒಂದು ಸಿಂಪಲ್ ಒಂದು ಚೈನ್ ಫಾರ್ಮ್ ಮಾಡಿದ್ರೆ, ಚೈನ್ ಲೆಂತ್ ಎಷ್ಟಾದರೂ ಇರ್ಬೋದು, ಬಟ್ ಮನುಷ್ಯರಷ್ಟೇ ಇರಬೇಕು. ಸೊ ಮನುಷ್ಯರು ಕೈ ಹಿಡ್ಕೊಂಡು ಸೊ ಒಂದು ಚೈನ್ ಫಾರ್ಮ್ ಮಾಡಿದಾಗ, ಸೊ ಈಗ ಪ್ರತಿಯೊಬ್ಬ ಮನುಷ್ಯನ ಅಮಿನೋ ಆಸಿಡ್ಸ್ ಅಂತ ನಾವು ತೆಗೆದುಕೊಂಡಾಗ, ಒಂದು ಅಮಿನೋ ಆಸಿಡ್ ಅಂತ ತೆಗೆದುಕೊಂಡಾಗ, ಸೊ ಈ ಅಮಿನೋ ಆಸಿಡ್ಸಿಂದ ಆಗಿರ್ತಕ್ಕಂಥ ಒಂದು ಚೈನ್ಸ್, ಹಾಗಾಗಿ ಇಂಥ ಚೈನ್ಸ್ನ ಸಿಂಪಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ನನಗೆ ಕೊಡೋದಂದರೆ ಈ ಮೊಟ್ಟೆ ಇದಿಲ್ಲ, ನಾವು ಡೈಲಿ ತಿಂತಕ್ಕಂಥ ಮೊಟ್ಟೆ, ಆ ಮೊಟ್ಟೆ ಬಿಳಿ ಲೋಳೆ, ಬಿಳಿ ಭಾಗ, ಆ ಬಿಳಿ ಭಾಗದಲ್ಲಿ ಒಂದು ಪ್ರೋಟೀನ್ ಇದೆ, ಅದರ ಹೆಸರು ಆಲ್ಬ್ಯೂಮಿನ್ ಅಂತ ಹೇಳಿಬಿಟ್ಟು. ಇದೊಂದು ಸಿಂಪಲ್ ಪ್ರೋಟೀನ್, ಸುಮಾರು ಒಂದು 300 ಅಮಿನೋ ಆಸಿಡ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ಸೊ ಇದು ಸಿಂಪಲ್ ಪ್ರೋಟೀನ್ ಅಂತ ಹೇಳ್ಬೋದು. ಓಕೆ, ಅಮಿನೋ ಆಸಿಡ್ಸ್ ಬಿಟ್ಟು ಚೈನಲ್ಲಿ ಏನೂ ಇಲ್ಲ. ಓಕೆ, ಸರಳ ರಚನೆ, ಸರಳ ಸರಪಳಿ. ಸೊ ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದ್ರೆ ಸಸ್ಯ ಬೀಜಗಳಲ್ಲಿ ಗ್ಲಾಬ್ಲಿನ್ ಅಂತ ಒಂದು ಪ್ರೋಟೀನ್ ಇರ್ತದೆ. ಓಕೆ, ಗ್ಲಾಬ್ಲಿನ್. ಓಕೆ, ಇದು ಸೀಡ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್. ಸೊ ದಟ್ಸ್ ಅ ಪ್ರೋಟೀನ್ ಪ್ರೆಸೆಂಟ್ ಇನ್ ಸೀಡ್ಸ್. ಅಗೇನ್ ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಟೀನ್, ಸೊ ಇಟ್ಸ್ ಆಲ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್, ದರ್ ಇಸ್ ನೋ ಅದರ್ ಸಬ್ಸ್ಟೆನ್ಸ್. ಓಕೆ, ಆಲ್ಬ್ಯೂಮಿನ್, ಗ್ಲಾಬ್ಲಿನ್, ಸೊ ಎರಡು ಸರಳ ಪ್ರೋಟೀನ್ಗಳಿಗೆ ಉದಾಹರಣೆ ಕೊಡ್ಬೋದು. ಅಮೈನೋ ಆಮ್ಲಗಳ ಬಿಟ್ಟು ಬೇರೆ ಯಾವುದೇ ರೀತಿ ವಸ್ತು ಇದರಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಈಗ ಕಾಂಜುಗೇಟೆಡ್ ಪ್ರೋಟೀನ್ ಬರೋಣ. ಸೊ ಆಗಲೇ ಸರಳ ಪ್ರೋಟೀನ್ಗಳನ್ನ ಒಂದು ಮಾನವ ಸರಪಳಿಗೆ ಹೇಳ್ತಾ ಇದ್ದ. ಮಾನವ ಸರಪಳಿ, ಸೊ ಪ್ರತಿಯೊಬ್ಬ ಮನುಷ್ಯನ ಒಂದು ಅಮಿನೋ ಆಸಿಡ್ ಅಂತ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಈ ಮಾನವ ಸರಪಳಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನು ನಾಯಿನ ಹಿಡ್ಕೊಂಬಂದಿರ್ತಾನೆ. ನಾಯಿನ ಹಿಡ್ಕೊಂಬಂದು ಸೊ ಸರಪಳಿಗೆ ಜಾಯ್ನ್ ಆಗಿರ್ತಾನೆ. ಈಗ ನೋಡಿ, ಈ ಸರಪಳಿ ನಾನು ಬರೀ ಮಾನವ ಸರಪಳಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ, ಮನುಷ್ಯರ ಜೊತೆಗೆ ನಾಯಿನೂ ಸೇರಿಕೊಂಡಿದೆ. ಓಕೆ, ಇದು ಮಾನವೇತರ ಪ್ರಾಣಿ ಆಯಿತು. ಸೊ ಕಾಂಜುಗೇಟ್ ಪ್ರೋಟೀನ್ ಅಂದರೆ ಅದು ಕೂಡ ಇದೇ ರೀತಿಯೇ. ಅಂದರೆ ಅಮೈನೋ ಆಮ್ಲಗಳ ಜೊತೆಗೆ ಅಮೈನೋ ಆಮ್ಲವಲ್ಲದ ವಸ್ತು ಸೇರಿಕೊಂಡಾಗ ಸೊ ಅಂಥ ಪ್ರೋಟೀನ್ಗಳನ್ನ ನಾವು ಸಂಯುಗ್ಮಿತ ಪ್ರೋಟೀನ್ಗಳಂತ ಹೇಳ್ತೀವಿ. ಓಕೆ, ಸೊ ಅಮೈನೋ ಆಮ್ಲವಲ್ಲದ ವಸ್ತು. ಸೊ ಅಮೈನೋ ಆಮ್ಲವಲ್ಲದ ವಸ್ತು ಅಂತಂದ್ರೆ ಅದೇನಾದರೂ ಆಗಿರ್ಬೋದು, ಒಂದು ಮೆಟಲ್ ಆಗ್ಬೋದು, ಒಂದು ಲೋಹ ಆಗಿರ್ಬೋದು, ಅಥವಾ ಅದೊಂದು ಇನಾರ್ಗ್ಯಾನಿಕ್ ಎಲಿಮೆಂಟ್ ಆಗಿರ್ಬೋದು, ನಿರವಯವ ರಾಸಾಯನಿಕ ವಸ್ತು ಆಗಿರ್ಬೋದು. ಓಕೆ, ಅಥವಾ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಗಿರ್ಬೋದು. ಓಕೆ, ಅಮೈನೋ ಆಮ್ಲ ಬಿಟ್ಟು ಬೇರೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರ್ಬೋದು. ಸೊ ಈ ಥರ ಯಾವುದೇ ವಸ್ತು ಅದಕ್ಕೆ ಸೇರಿಕೊಂಡಾಗ, ಅಮೈನೋ ಆಮ್ಲದ ಜೊತೆ ಸೇರಿಕೊಂಡಾಗ ಈಗ ಅಂಥ ಒಂದು ಪ್ರೋಟೀನ್ಸ್ನ ನಾವು ಕಾಂಜುಗೇಟ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಕಾಂಜುಗೇಟ್ ಪ್ರೋಟೀನ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಬ್ಲಡ್ಡಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್. ಬ್ಲಡ್ನ ಒಂದು ಆರ್ ಬಿ ಸಿಸಲ್ಲಿ ಒಂದು ಪ್ರೋಟೀನ್ ಇದೆಯಲ್ಲ, ನಿಮಗೆಲ್ಲ ಗೊತ್ತಿದೆ. ಸೊ ಆರ್ ಬಿ ಸಿ ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಸೆಲ್ಸು. ಓಕೆ, ಕೆಂಪು ಬಣ್ಣದ ಜೀವಕೋಶಗಳು, ದುಂಡಾಕಾರದಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ಜೀವಕೋಶಗಳು. ಸೊ ತಿಳಿ ದ್ರವದಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತದೆ. ಆ ತಿಳಿ ದ್ರವನ್ನ ಅದನ್ನ ಪ್ಲಾಸ್ಮಾ ಅಂತ ಹೇಳ್ತೀವಿ. ಇವು ತೆಪ್ಪೆಗಳ ಥರ ಸೊ ಇದರ ತೇಲ್ಕೊಂಡು ಹೋಗ್ತಾ ಇರ್ತದೆ. ಸೊ ಸರ್ಕ್ಯುಲರ್ ಶೇಪಲ್ಲಿರ್ತಕ್ಕಂಥ ಒಂದು ಸೆಲ್ಸ್ ಇವು. ಓಕೆ, ಸೊ ಆ ಸೆಲ್ ಅದು ರೆಡ್ ಕಲರ್ ಬರಲಿಕ್ಕೆ ಸೊ ಅದು ಸೆಲ್ ಒಳಗಡೆ ಒಂದು ಪ್ರೋಟೀನ್ ಇದೆ. ಓಕೆ, ಸೊ ಈ ಪ್ರೋಟೀನೇ ಹೀಮೋಗ್ಲೋಬಿನ್. ಸೊ ಹೀಮೋಗ್ಲೋಬಿನ್ ಇಸ್ ಅ ಪ್ರೋಟೀನ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಹೀಮೋಗ್ಲೋಬಿನ್ನ ಕಾಂಜುಗೇಟ್ ಪ್ರೋಟೀನ್ ಕೆಳಗಡೆ ಬರೀತಾ ಇದ್ದೀನಿ. ಏನಂತದು ಕಾಂಜುಗೇಟೆಡ್ ಪ್ರೋಟೀನ್, ಯಾಕೆ ಅದ್ರ ಕೆಳಗಡೆ ಬರೀಬೇಕಾಗಿದೆ? ಹೀಮೋಗ್ಲೋಬಿನಲ್ಲಿ ಅಮೈನೋ ಆಮ್ಲಗಳ ಜೊತೆಗೆ ಸೊ ಒಂದು ಮೆಟಲ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಯು ಆಲ್ ನೋ ದಟ್. ಓಕೆ, ಸೊ ಹೀಮೋಗ್ಲೋಬಿನ್ಸ್ ಇಟ್ ಕಂಟೈನ್ಸ್ ಐರನ್ ಮೆಟಲ್. ಓಕೆ, ಅಮಿನೋ ಆಸಿಡ್ಸ್ ಇದ್ದಾವೆ,
ಮತ್ತು ಐರನ್ ಮೆಟಲ್ ಇದೆ. ಸೊ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ನೀವು ಸ್ವಲ್ಪ ತೆಗೆದುಕೊಂಡ್ರೆ ಇದರಲ್ಲಿ 2 ಪಾಲಿಪೆಪ್ಟೈಡ್ ಚೈನ್ಸ್ನ ನೋಡ್ಬೋದು. ಓಕೆ, 2 ಬಗೆಯ ಪಾಲಿಪೆಪ್ಟೈಡ್ ಚೈನ್ಸ್. ಪಾಲಿಪೆಪ್ಟೈಡ್ ಇದೆ ನಿಮ್ಗೆ ಗೊತ್ತಾಗಿದೆ ಈಗ. ಓಕೆ, 50ಕ್ಕಿಂತ ಹೆಚ್ಚಿನ ಅಮಿನೋಗಳಿರ್ತಕ್ಕಂಥ ಒಂದು ಸರಪಳಿ. ಸೊ ಅದನ್ನು ಪಾಲಿಪೆಪ್ಟೈಡ್ ಅಂತ ಹೇಳ್ತೀವಿ. ಸೊ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ತೆಗೆದುಕೊಂಡ್ರೆ ಸೊ 2 ಬೇರೆ ಬೇರೆ ರೀತಿಯಾದ ಒಂದು ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ಸ್ ನೋಡ್ತೀವಿ. ಆಲ್ಫಾ ಚೈನ್, ಇನ್ನೊಂದು ಬೀಟಾ ಚೈನ್ ಅಂತ ಹೇಳ್ತೀವಿ. ಈ ಆಲ್ಫಾ ಚೈನ್ ಅನ್ನೋದು ಸೊ ಇದು 141 ಅಮಿನೋ ಆ್ಯಸಿಡ್ಸಿಂದ ಆಗಿರುತ್ತೆ. ಓಕೆ, ಆಲ್ಫಾ ಚೈನ್ಸ್ ಇಟ್ ಕಂಪ್ರೈಸಸ್ 141 ಅಮಿನೋ ಆ್ಯಸಿಡ್ಸ್, ಆ್ಯಂಡ್ ಇಫ್ ಯು ಟೇಕ್ ಬೀಟಾ ಚೈನ್ಸ್ ಇಟ್ ಕಂಪ್ರೈಸಸ್ 146 ಅಮಿನೋ ಆ್ಯಸಿಡ್ಸ್. ಓಕೆ, ಸೊ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲಲ್ಲಿ 2 ಆಲ್ಫಾ ಚೈನ್ ಇರುತ್ತೆ, 2 ಬೀಟಾ ಚೈನ್ ಇರುತ್ತೆ, ಅದರ ಜೊತೆಗೆ 4 ಐರನ್ ಆಟಮ್ಸ್ ಇರುತ್ತೆ. ಇಷ್ಟೂ ಸೇರಿ ಓಕೆ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಆಯಿತು. ಸೊ ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, ಸೊ ಹಿಮೋಗ್ಲೋಬಿನ್ ಇಸ್ ಎ ಕಾಂಪ್ಲೆಕ್ಸ್ ಪ್ರೋಟೀನ್ ಮಾಲಿಕ್ಯೂಲ್. Okay, comprises 2 kinds of polypeptide chains. Okay, and of course 2 copies of alpha chains, and then 2 copies of beta chains, and then even it has 4 iron atoms. So the whole complex is said to be hemoglobin, and this molecule, this protein molecule, it has red color. Okay, ಈ ಪ್ರೋಟೀನ್ಗೆ ಕೆಂಪು ಬಣ್ಣ ಇದೆ. ಸೊ ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಇದು. ಓಕೆ, ಪ್ರೋಟೀನ್ಗಳಿಗೆ ಬಣ್ಣ ಕೂಡ ಇದೆ. ಸೊ ಈ ಪ್ರೋಟೀನೇ ನಮ್ಮ ಸರ್ಕ್ಯುಲರ್ ಶೇಪ್ ಸೆಲ್ಗೆ ಬಣ್ಣವನ್ನು ಕೊಡ್ತಕ್ಕಂಥದ್ದು. ಹಿಮೋಗ್ಲೋಬಿನ್ ಪ್ರೋಟೀನ್ ಇರೋದ್ರಿಂದ ಸೆಲ್ ದುಂಡಾಕಾರದಲ್ಲಿರ್ತಕ್ಕಂಥ ಒಂದು ಜೀವಕೋಶ ಕೆಂಪು ಬಣ್ಣದಲ್ಲಿ ಕಾಣ್ತದೆ. ಹಾಗಾಗಿ ಅದನ್ನು ನಾವು ರೆಡ್ ಕಲರ್ಡ್ ಸೆಲ್ ಅಥವಾ ರೆಡ್ ಬ್ಲಡ್ ಸೆಲ್ ಅಂತ ಹೇಳ್ತೀವಿ, ರೆಡ್ ಬ್ಲಡ್ ಕಾರ್ಪಸೆಲ್ ಅಂತ ಕರಿತಾ ಇದ್ವಿ. ಓಕೆ, ಸೊ ಈ ಪ್ರೋಟೀನ್ ಕೆಲಸ ಏನು, ಯಾಕೆ ಅದರಲ್ಲಿ ಇರಬೇಕಾಗಿದೆ ಅಂತಂದರೆ, ಈ ಹಿಮೋಗ್ಲೋಬಿನ್ ಪ್ರೋಟೀನೇ ಇದೇ ಆಕ್ಸಿಜನ್ ಜೊತೆ ಬೈಂಡ್ ಆಗೋದು. ಸೊ ರಕ್ತದ ಕೆಲಸ ನಿಮಗೆಲ್ಲ ಗೊತ್ತಿದ್ದಿಲ್ಲ. ರಕ್ತ ಏನು ಕೆಲಸ ಮಾಡ್ತದೆ? ಸೊ ಅದು ಆಮ್ಲಜನಕವನ್ನು ಎಲ್ಲ ಜೀವಕೋಶಗಳಿಗೂ ಹೊತ್ತೊಯ್ಯುತ್ತೆ. ಸೊ ರಕ್ತದಲ್ಲಿನೇ ಯಾವ ಅಂಶ ಆಮ್ಲಜನಕವನ್ನು ಹೊತ್ತೊಯ್ತದೆ? ರಕ್ತದಲ್ಲಿ ಸುಮಾರು ಅಂಶಗಳಿದ್ದಾವೆ. ಓಕೆ, ರಕ್ತದಲ್ಲಿರ್ತಕ್ಕಂಥ ಕಣಗಳಿದ್ದಿಲ್ಲ, ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಈ ಕೆಂಪು ರಕ್ತ ಕಣಗಳು ಮತ್ತು ಗಿರಿತಟ್ಟುಗಳು, ಇವನ್ನೆಲ್ಲ ತೆಗೆದುಹಾಕ್ಬಿಟ್ರೆ ನಿಮಗೆ ಒಂದು ತಿಳಿ ಹಳದಿ ದ್ರಾವಣ ಒಂದು ಸಿಗುತ್ತೆ, ಹಳದಿಯಾದ ಒಂದು ಫ್ಲೂಯಿಡ್ ಸಿಗುತ್ತೆ. ಆ ಫ್ಲೂಯಿಡ್ನ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಪ್ಲಾಸ್ಮಾ ಏನು ಆಕ್ಸಿಜನ್ ಕ್ಯಾರಿ ಮಾಡೋದಿಲ್ಲ. ಓಕೆ, ದ ಫ್ಲೂಯಿಡ್ ಕಂಟೆಂಟ್ ಆಫ್ ದ ಬ್ಲಡ್ಸ್ ಆ್ಯಕ್ಚುಲಿ ಇಟ್ ಓಂಟ್ ಕ್ಯಾರೀಸ್ ದ ಆಕ್ಸಿಜನ್. ಓಕೆ, ವೈಟ್ ಬ್ಲಡ್ ಸೆಲ್ಸ್ ತೆಗೆದುಕೊಂಡಾಗ ಅದು ಆಕ್ಸಿಜನ್ನ ಕ್ಯಾರಿ ಮಾಡೋದಿಲ್ಲ. ಪ್ಲೇಟ್ಲೆಟ್ಸ್ ತೆಗೆದುಕೊಂಡಾಗ ಕಿರುತಟ್ಟುಗಳು ಅವು ಆಕ್ಸಿಜನ್ನ ಕ್ಯಾರಿ ಮಾಡೋದಿಲ್ಲ. ಹಾಗಾದರೆ ಸೊ ಬ್ಲಡ್ನಲ್ಲಿ ಯಾವ ಅಂಶ ಈ ಆಕ್ಸಿಜನ್ನ ಕ್ಯಾರಿ ಮಾಡೋದಂದರೆ ಆರ್ ಬಿ ಸಿಸ್ ಏನಕ್ಕೆ ಕ್ಯಾರಿ ಮಾಡ್ತದೆ? ಅದರಲ್ಲಿ ಹಿಮೋಗ್ಲೋಬಿನ್ ಇದೆ. Okay, so the hemoglobin molecule, so it combines with oxygens, and so when it combines with oxygen, so now the whole complex is said to be oxyhemoglobin. Okay, oxygen ಜೊತೆ ಬೈಂಡ್ ಮಾಡ್ಕೊಂಡಾಗ ಸೊ ಈಗ ಅದನ್ನ ಆಕ್ಸಿಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ದಟ್ ಫಾರ್ಮ್ಸ್ ದಿ ಹಿಮೋಗ್ಲೋಬಿನ್, ಇಟ್ ಕ್ಯಾರೀಸ್ ಆಕ್ಸಿಜನ್ ಟು ಆಲ್ ಬಾಡಿ ಸೆಲ್ಸ್. ಓಕೆ, ಆಕ್ಸಿಹಿಮೋಗ್ಲೋಬಿನ್ ರೂಪದಲ್ಲಿ ಆಮ್ಲಜನಕ ಸೆಲ್ ಕಡೆಗೂ ಸಾಗಾಣಿಕೆ ಆಗಿರ್ತದೆ. ಓಕೆ, ಬರೀ ಆಮ್ಲಜನಕ ಸಾಗಿಸೋದಷ್ಟೇ ಈ ಪ್ರೋಟೀನ್ ಕೆಲಸ ಇಲ್ಲ, ಇದು ಕಾರ್ಬನ್ ಡೈಆಕ್ಸೈಡ್ನ ಕೂಡ ಸಾಗಿಸುತ್ತೆ. ಯಾಕೆಂದರೆ ಸಿ ದಿ ಸೇಮ್ ಪ್ರೋಟೀನ್ ಮಾಲಿಕ್ಯೂಲ್ ಇಟ್ ಈವನ್ ಬೈಂಡ್ಸ್ ಟು ದ ಕಾರ್ಬನ್ ಡೈಆಕ್ಸೈಡ್. ಸೊ when it binds to carbon dioxide, then it is said to be carboxyhemoglobin. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ನ ಸೊ ದೇಹ ಜೀವಕೋಶಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಅದನ್ನು ಹೊತ್ಕೊಂಡು ಮತ್ತು ಶ್ವಾಸಕೋಶಗಳಿಗೆ ಹೋಗಿರ್ತದೆ. ಓಕೆ, ಅಂದರೆ ಇಲ್ಲಿ ಈ ಪ್ರೋಟೀನ್ ಕೆಲಸ ಏನು? ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಈ ಪ್ರೋಟೀನ್ ಕೆಲಸ ಸೊ ಶ್ವಾಸಾನಿಲಗಳನ್ನ ಸಾಗಿಸ್ತಕ್ಕಂಥದ್ದು. ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನು ಶ್ವಾಸಾನಿಲಗಳಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ರೆಸ್ಪಿರೇಟರಿ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಹಿಮೋಗ್ಲೋಬಿನ್ ಪ್ರೋಟೀನ್, ಸೊ ಇಟ್ ಈಸ್ ಕ್ಯಾರಿಯಿಂಗ್ ರೆಸ್ಪಿರೇಟರಿ ಗ್ಯಾಸಸ್, ಇಟ್ ಈಸ್ ಕ್ಯಾರಿಯಿಂಗ್ ಆಕ್ಸಿಜನ್ ಟು ಆಲ್ ಬಾಡಿ ಸೆಲ್ಸ್, ಆ್ಯಂಡ್ ಫ್ರಮ್ ದೇರ್ ಸೊ ಇಟ್ ಈಸ್ ಕ್ಯಾರಿಯಿಂಗ್ ಬ್ಯಾಕ್ ಕಾರ್ಬನ್ ಡೈಆಕ್ಸೈಡ್ ಟು ದ ಲಂಗ್ಸ್. ಸೊ ದ್ಯಾಟ್ಸ್ ವೈ ಹಿಮೋಗ್ಲೋಬಿನ್ ಇಸ್ ಸೆಡ್ ಟು ಬಿ ರೆಸ್ಪಿರೇಟರಿ ಪಿಗ್ಮೆಂಟ್. ಪಿಗ್ಮೆಂಟ್ ಅಂದರೆ ಬಣ್ಣ ಕೊಡ್ತಕ್ಕಂಥ ವಸ್ತು, ಕನ್ನಡದಲ್ಲಿ ವರ್ಣಕ ಅಂತ ಹೇಳ್ತೀವಿ. ಓಕೆ, ಸೊ ಹಿಮೋಗ್ಲೋಬಿನ್ ಒಂದು ಪದದಲ್ಲಿ ಹೇಳೋದಾದರೆ ಸೊ ಇದನ್ನು ಶ್ವಾಸಾನಿಲಗಳ ವರ್ಣಕ ಅಂತ ಹೇಳ್ತೀವಿ. ಶ್ವಾಸಾನಿಲಗಳ ವರ್ಣಕ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಕರಿತೀವಿ. ಓಕೆ, ಪಿಗ್ಮೆಂಟ್ ಅಂದರೆ ಬಣ್ಣ ಕೊಡ್ತಕ್ಕಂಥ ವಸ್ತು. ಓಕೆ, ಸೊ ಹಿಮೋಗ್ಲೋಬಿನ್, ಇಟ್ ಗಿವ್ಸ್ ರೆಡ್ ಕಲರ್ ಟು ದ ಕಾರ್ಪಸಲ್. ಸೊ that way, so it is said to be pigment, and it also carries the respiratory gases.
Okay, it carries oxygen and carbon dioxide to and fro. So together, now if you combine these two things, then you can call it as respiratory pigment. Okay, so hemoglobin basically is a conjugated protein molecule. ಇದು ಒಂದು ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ಕೊಡೋದಾದರೆ, ಕಾಂಜುಗೇಟ್ ಪ್ರೋಟೀನ್ ಮಾಲಿಕ್ಯೂಲ್ಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡೋದಾದರೆ ಕ್ಲೋರೋಫಿಲ್ ಮಾಲಿಕ್ಯೂಲ್. ಓಕೆ, ಸೊ ಕ್ಲೋರೋಫಿಲ್ ಕಣ ಎಲ್ಲಿ ನೋಡ್ತೀವಿ ನೆನ್ನೆ ಕ್ಲಾಸಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ಸೆಷನಲ್ಲಿ. ಸೊ ಎಲೆಯ ಜೀವಕೋಶಗಳಲ್ಲಿ ಎಲೆಯ ಜೀವಕೋಶಗಳಿಗೆ ಹಸಿರು ಬಣ್ಣ ಕೊಡ್ತಕ್ಕಂಥ ಒಂದು ರಚನೆ ಇರುತ್ತೆ. ಓಕೆ, ಆ ಹಸಿರು ಬಣ್ಣ ಕೊಡ್ತಕ್ಕಂಥ ರಚನೆಯನ್ನು ಅದನ್ನು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ಲೋರೋಪ್ಲಾಸ್ಟಲ್ಲಿ ಈ ಥರ ರಚನೆಗಳಿರುತ್ತೆ, ತಟ್ಟೆ ಆಕಾರದ ರಚನೆಗಳು. ಇವನ್ನು ಒಂದೊಂದು ರಚನೆಯನ್ನು ಥೈಲಕಾಯ್ಡ್ ಅಂತ ಹೇಳ್ತೀವಿ. ಓಕೆ, ಥೈಲಕಾಯ್ಡ್ಗಳು ಒಂದರ ಮೇಲೆ ಒಂದು ಪೇರಿಕೆಯಾಗಿ ಸೊ ಇನ್ನೊಂದು ಸಂಕೀರ್ಣ ರಚನೆ ಉಂಟಾಗಿರುತ್ತೆ. ಇದು ಪೂರ್ತಿ ಇದನ್ನು ಗ್ರ್ಯಾನಮ್ ಅಂತ ಹೇಳ್ತೀವಿ. ಓಕೆ, ಇಂಥ ರಚನೆಗಳು ಈ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಸುಮಾರು 60ರಿಂದ 80 ನೋಡ್ಬೋದು. ಅಷ್ಟನ್ನು ನಾವು ಪೂರ್ತಿಯಾಗಿ ಬಹುವಚನದಲ್ಲಿ ಗ್ರಾನ ಅಂತ ಹೇಳ್ತೀವಿ. ಇದು ಕ್ಲೋರೋಪ್ಲಾಸ್ಟ್ನ ಒಳಗಡೆ ಸೊ ಈ ಥರ ರಚನೆ ಕಾಣ್ಬೋದು. ಈಗ ಈ ಗ್ರಾನಮ್ನ ಥೈಲಕಾಯ್ಡ್ ಇದಿಲ್ಲ, ಇದರ ಒಳಗಡೆ ಸೊ ಹಸಿರು ಬಣ್ಣದ ಪ್ರೋಟೀನ್ ಕಣಗಳನ್ನು ಕಾಣ್ತೀವಿ. ಓಕೆ, ಗ್ರಾನಮ್ನಲ್ಲಿರ್ತಕ್ಕಂಥ ಪ್ರತಿ ಥೈಲಕಾಯ್ಡಲ್ಲೂ ಸೊ ಪ್ರೋಟೀನ್ ಕಣಗಳನ್ನು ಕಾಣ್ಬೋದು. ಸೊ ಹಸಿರು ಬಣ್ಣದ ಪ್ರೋಟೀನ್ ಕಣಗಳಿವು, ಇವನ್ನೇ ಕ್ಲೋರೋಫಿಲ್ ಕಣಗಳಂತ ಹೇಳ್ತೀವಿ. ಓಕೆ, ಅಗೇನ್ ದಿಸ್ ಅ ಗ್ರೀನ್ ಕಲರ್ಡ್ ಪ್ರೋಟೀನ್ ಮಾಲಿಕ್ಯೂಲ್. ಹೀಮೋಗ್ಲೋಬಿನ್ ಹೇಗೆ ಕೆಂಪು ಬಣ್ಣ ಇದೆಯೋ ಸೊ ಅದೇ ರೀತಿ ಸೊ ಕ್ಲೋರೋಫಿಲ್ಗೆ ಸೊ ಇದಕ್ಕೆ ಹಸಿರು ಬಣ್ಣ ಇದೆ, ಹಸಿರು ಬಣ್ಣ ಇರ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, ಸೊ ನೀವು ಕ್ಲೋರೋಫಿಲ್ ಒಂದು ರಚನೆ, ರಾಸಾಯನಿಕ ಸಂಯೋಜನೆಯನ್ನು ಸ್ವಲ್ಪ ನೀವು ಗಮನಿಸ್ತೀರಿ, ಗೂಗಲ್ ಮಾಡಿ ನೀವು ನೋಡಿದ್ರೆ ಹೀಮೋಗ್ಲೋಬಿನ್ ಮತ್ತು ಕ್ಲೋರೋಫಿಲ್ ಮಾಲಿಕ್ಯೂಲ್ ಆಲ್ಮೋಸ್ಟ್ ಎರಡೂ ರಾಸಾಯನಿಕ ಸಂರಚನೆ ಒಂದೇ ರೀತಿ ಇರ್ತದೆ. ಒಂದು ಡಿಫ್ರೆನ್ಸ್ ಅಂತಂದರೆ ಸೊ ಹೀಮೋಗ್ಲೋಬಿನಲ್ಲಿ ಐರನ್ ಮೆಟಲ್ ಇದೆ, ಸೊ ಕ್ಲೋರೋಫಿಲ್ ಮಾಲಿಕ್ಯೂಲಲ್ಲಿ ಮೆಗ್ನೀಷಿಯಮ್ ಮೆಟಲ್ ಇರುತ್ತೆ. So this is one of the difference between hemoglobin and chlorophyll molecule. So these two protein molecules almost they have similar structure, but they differ in the metals. And here again chlorophyll it binds to the oxygen. Again chlorophyll is an oxygen binder. Okay, so hemoglobin ಹೇಗೆ ಆಕ್ಸಿಜನ್ ಬೈಂಡ್ ಆಗುತ್ತೋ ಅದೇ ರೀತಿ ಕ್ಲೋರೋಫಿಲ್ ಕೂಡ ಆಕ್ಸಿಜನ್ನ ಬೈಂಡ್ ಮಾಡ್ಕೊಳ್ಳುತ್ತೆ. ಓಕೆ, ಅದನ್ನು ಹಿಡಿದಿಟ್ಕೊಳ್ತದೆ. ಓಕೆ, ಈ ಎರಡೂ ಬಣ್ಣ ಇರ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ಸ್, ಎರಡೂ ಸಂಯುಗ್ಮಿತ ಪ್ರೋಟೀನ್ ಮಾಲಿಕ್ಯೂಲ್ಸ್. ಯಾಕೆ ಎರಡರಲ್ಲೂ ಮೆಟಲ್ಸ್ ಅದ, ಹೀಮೋಗ್ಲೋಬಿನ್ ಐರನ್ ಮೆಟಲ್ ಇದೆ, ಸೊ ಕ್ಲೋರೋಫಿಲ್ ಮಾಲಿಕ್ಯೂಲಲ್ಲಿ ಮೆಗ್ನೀಷಿಯಮ್ ಮೆಟಲ್ ಇದೆ. ಓಕೆ, ಸೊ ಸಂಯುಗ್ಮಿತ ಪ್ರೋಟೀನ್ ಮಾಲಿಕ್ಯೂಲ್ಸ್ಗೆ ಸೊ ಇದೆರಡು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಇನ್ನೂ ಎಕ್ಸಾಂಪಲ್ಸ್ ನಾವು ಕೊಡ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ನ ಹೇಳೋದಾದರೆ ಲಿಪೋಪ್ರೋಟೀನ್ಸ್ ಅಂತ ಹೇಳಿ. ಲಿಪೋಪ್ರೋಟೀನ್ಸ್, ಸೊ ಇದು ಈ ಪದದಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಅಮೈನೋ ಆಮ್ಲಗಳ ಸರಪಳಿಯಲ್ಲಿ ಲಿಪಿಡ್ ಕಣಗಳು ಸೇರಿಕೊಂಡಾಗ, ಓಕೆ, ಸೊ ಪ್ರೋಟೀನ್ ಜೊತೆಗೆ ಸೊ ಲಿಪಿಡ್ ಸೇರಿಕೊಂಡಾಗ ಅದನ್ನ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಈ ಲಿಪೋಪ್ರೋಟೀನ್ಸ್ ನಾವು ಇದೆಯಲ್ಲಿ ಕಾಣ್ತೀವಿ ಅಂತ ಸ್ವಲ್ಪ ನೀವು ನೋಡಿದಾಗ ಇದು ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಂಡ್ರೆ, ಪ್ಲಾಸ್ಮಾ ಮೆಂಬ್ರೇನ್ ಜೀವಕೋಶದ ಒಂದು ಪೊರೆ, ಕೋಶಪೊರೆ ಅಂತ ಹೇಳ್ತೀವಲ್ಲ. ಸೊ ಕೋಶಪೊರೆ ರಚನೆಯನ್ನು ನಾವು ಗಮನಿಸಿದಾಗ, ಓಕೆ, ಕೋಶಪೊರೆ ಅನ್ನೋದು ಹೇಳ್ತಾ ಹೋಗ್ತೀವಿ, ಬಟ್ ಕೋಶಪೊರೆದು ಏನದು, ಹೇಗಿರುತ್ತೆ? ಓಕೆ, ನಿಮಗೀಗ ಸೊ ಒಂದು ಸೆಲ್ನ ನಾನು ಒಂದು ರೂಮ್ಗೆ ಕಂಪೇರ್ ಮಾಡ್ಕೋಬೋದು. ಓಕೆ, ಒಂದು ರೂಮ್. ಸೊ ಈಗ ಸೆಲ್ದ ಒಂದು ರೂಮ್ ಕಂಪೇರ್ ಮಾಡ್ಕೊಂಡಾಗ ರೂಮಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಆಬ್ವಿಯಸ್ಲಿ ಗೋಡೆ. ಓಕೆ, ಸೊ ಗೋಡೆನ ಈಗ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಓಕೆ, ಈಗ ಮತ್ತೆ ನನ್ನ ಪ್ರಶ್ನೆ, ಸೊ ಗೋಡೆ ಏನಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ, ಓಕೆ, ಗೋಡೆ ಅನ್ನೋದು ಈಗ ಎರೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ನ ಸೊ ಗೋಡೆ ಅಂತ ಕರೀಬೋದು. ಎನಿ ಎರೆಕ್ಟ್ ಸ್ಟ್ರಕ್ಚರ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಲ್. ಅಗೇನ್ ಇಫ್ ಐ ಕ್ವಶನ್, ಓಕೆ, ಸೊ ವಾಲ್ ಈಸ್ ಮೇಡ್ ಅಪ್ ಆಫ್ ವಾಟ್? ಸೊ ಗೋಡೆ ಏನಿಂದ ಮಾಡಲ್ಪಟ್ಟಿದ್ದು ನೀವು ಹೇಳ್ತೀರಾ. ಈಗ ಸೊ 2 ಲೇಯರ್ಸ್ ಇಟ್ಟಿಗೆ ಇದೆ, ಆ ಇಟ್ಟಿಗೆ ಲೇಯರ್ನ ಸಿಮೆಂಟಿಂದ ಸೊ ಅದನ್ನ ಕೂರಿಸಿರ್ತಾರೆ. ಓಕೆ, ಇಟ್ಟಿಗೆಗಳ ಮಧ್ಯೆ ಸೊ ಸಿಮೆಂಟ್ ಸೇರಿಸಿ ಸೊ 2 ಲೇಯರ್ಸ್ ಇಟ್ಟಿಗೆ
ಸೊ ಕೆಳಗಿಂದ ಮೇಲೆವರೆಗೂ ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗಿರ್ತಾರೆ. ಓಕೆ, ಅಂದರೆ ಗೋಡೆ ಅನ್ನೋದು 2 ಇಟ್ಟಿಗಳಿಂದ ಆಗಿರ್ತಕ್ಕಂಥ ಒಂದು ರಚನೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಪ್ಲಾಸ್ಮಾ ಮೆಂಬ್ರೇನ್ ಅಂದರೂ ಕೂಡ ಇದು 2 ಲಿಪಿಡ್ ಮೆಂಬ್ರೇನ್ಸಿಂದ ಆಗಿರ್ತಕ್ಕಂಥ ಲಿಪಿಡ್ ಮಾಲಿಕ್ಯೂಲ್ಸಿಂದ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಓಕೆ, ಗೋಡೆಯಲ್ಲಿ ಹಾಗೆ 2 ಇಟ್ಟಿಗೆ ಪದರಗಳಿರ್ತದೋ ಹಾಗೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಕೂಡ ನಾವು ಲಿಪಿಡ್ ಮಾಲಿಕ್ಯೂಲ್ಸ್ನ ಕಾಣ್ಬೋದು. ಓಕೆ, 2 ಲೇಯರ್ಸ್ ಆಫ್ ಲಿಪಿಡ್ ಮಾಲಿಕ್ಯೂಲ್ಸ್. ಓಕೆ, 2 ಪದರಗಳ ಲಿಪಿಡ್ ಕಣಗಳು. ಓಕೆ, ಒಂದು ಲಿಪಿಡ್ ಮಾಲಿಕ್ಯೂಲ್ ನಾನು ಈ ಥರ ಬರಿತೀನಿ ಮನುಷ್ಯನ ಆಕಾರದಲ್ಲಿ. ಸೊ ಈಗ ನಾವು ಪ್ಲಾಸ್ಮಾ ಮೆಂಬ್ರೇನ್ ಸ್ವಲ್ಪ ಭಾಗ ನೀವು ಗಮನಿಸಿದಾಗ, ಓಕೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಗಮನಿಸಿದಾಗ ಲಿಪಿಡ್ ಮಾಲಿಕ್ಯೂಲ್ಸ್ ಈ ಥರ ಅರೇಂಜ್ ಆಗಿರ್ತದೆ. ಓಕೆ, ಲಿಪಿಡ್ ಮಾಲಿಕ್ಯೂಲ್ಸ್ ಈ ರೀತಿ ಅರೇಂಜ್ ಆಗಿರುತ್ತೆ. ಸೊ ನೀವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ಥರ ನಿಮಗೆ ಫುಲ್ ಕಂಪ್ಲೀಟ್ ಅದರ ರಚನೆ ಗೊತ್ತಾಗೋದು. ಓಕೆ, ದ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಇಟ್ಸ್ ಆಫ್ ಕೋರ್ಸ್ ಬರೀ ಪ್ಲಾಸ್ಮಾ ಮೆಂಬ್ರೇನ್ ಅಂತಲ್ಲ, ಆಲ್ ಬಯಾಲಜಿಕಲ್ ಮೆಂಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ 2 ಲಿಪಿಡ್ ಲೇಯರ್ಸ್. ಸೊ ಮೆಂಬ್ರೇನ್ಸ್ ಆರ್ ಸೆಟ್ ಟು ಬಿ ಬೈ ಲಿಪಿಡ್ ಲೇಯರ್ಸ್. ಇನ್ನು ಕನ್ನಡದಲ್ಲಿ ಪದರ ಅಂತ ಹೇಳ್ತಾ ಇರ್ತೀವಿ, ಎಲ್ಲ ಸುಮಾರು ಕಡೆ ನಾವು ಪದರ ಅಂತ ಬಳಸ್ತಾ ಇರ್ತೀವಿ. ಓಕೆ, ನ್ಯೂಕ್ಲಿಯರ್ ಮೆಂಬ್ರೇನ್, ಮೈಟೊಕಾಂಡ್ರಿಯಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್, ಗಾಲ್ಗಿ ಕಾಂಪ್ಲೆಕ್ಸ್ ಮೆಂಬ್ರೇನ್, ಈ ಥರ ಮೆಂಬ್ರೇನ್ ಅಂತ ಸುಮಾರು ಕಡೆ ಹೇಳಿರ್ತೀವಿ. ಮೆಂಬ್ರೇನ್ ಅಂದರೆ ಏನು? ಸೊ ಮೆಂಬ್ರೇನ್ ಅನ್ನೋದು 2 ಲಿಪಿಡ್ ಲೇಯರ್ಸಿಂದ ಆಗಿರ್ತಕ್ಕಂಥ ಒಂದು ರಚನೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ಈ ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಈ ಪ್ಲಾಸ್ಮಾ ಮೆಂಬ್ರೇನ್ನ ಲಿಪಿಡ್ ಮಾಲಿಕ್ಯೂಲ್ಸ್ ಈ ಥರ 2 ಲೇಯರ್ಸ್ ಇದೆಯಲ್ಲ, ಸೊ ಇಲ್ಲಿ ಕೆಲವೊಂದು ಲಿಪಿಡ್ ಮಾಲಿಕ್ಯೂಲ್ಸ್ಗೆ ಈ ಪ್ರೋಟೀನ್ಸು ಅಟ್ಯಾಚ್ ಆಗಿರ್ತದೆ. ಇಲ್ಲಿ ಮೇಲ್ಗಡೆ ನಾನು ಈ ಥರ ಪ್ರೋಟೀನ್ ಬರೀತಾ ಇದ್ದೀನಿ. ಸೊ ಈ ಥರ ಈ ರೀತಿ ನಾನು ಪ್ರೋಟೀನ್ ಬರೀತಾ ಇದ್ದೀನಿ. ಇದು ಪ್ರೋಟೀನ್. ಓಕೆ, ಇದು ಲಿಪಿಡ್. ಓಕೆ, ಸೊ ಈ ಲಿಪಿಡ್ಗೆ ಪ್ರೋಟೀನ್ ಅಟ್ಯಾಚ್ ಆದಾಗ ಈಗ ಈ ಪೂರ್ತಿ ಕಾಂಪ್ಲೆಕ್ಸ್ನ ಇದನ್ನು ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಲಿಪೋಪ್ರೋಟೀನ್ಸ್ನ ಎಲ್ಲಿ ನೋಡ್ಬೋದು? ಮೆಂಬ್ರೇನ್ಸಲ್ಲಿ ನೋಡ್ಬೋದು. ಬಯಾಲಜಿಕಲ್ ಮೆಂಬ್ರೇನ್ಸ್, ಪ್ಲಾಸ್ಮಾ ಮೆಂಬ್ರೇನ್ ಇರ್ಬೋದು, ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ ಇರ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ಬೋದು, ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ಜೀವಕೋಶದ ಒಳಗಡೆ ಎಲ್ಲ ಕಡೆ ಹರಡಿಕೊಂಡಿರ್ತಕ್ಕಂಥ ಒಂದು ಜಾಲ ಇದೆಯಲ್ಲ, ರಸಜಾಲ. ಸೊ ಅಲ್ಲಿ ಕೂಡ ನಾವು ಅದು ಕೂಡ ಮೆಂಬ್ರೇನ್ ಅಂದರೆ ಮತ್ತೆ ಲಿಪಿಡ್ ಲೇಯರ್ಸ್, 2 ಲಿಪಿಡ್ ಲೇಯರ್ಸ್. ಸೊ ಅಲ್ಲೆಲ್ಲೂ ಕೆಲವು ಲಿಪಿಡ್ಸ್ಗೆ ಪ್ರೋಟೀನ್ಸ್ ಅಟ್ಯಾಚ್ ಆಗಿರ್ತದೆ. ಈಗ ಆ ಭಾಗವನ್ನು ಪ್ರೋಟೀನ್ ಅಟ್ಯಾಚ್ ಆಗಿರ್ತಕ್ಕಂಥ ಲಿಪಿಡ್ ಇದೆಯಲ್ಲ, ಸೊ 2 ಸೇರಿಸಿ ನಾವು ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಇದೊಂದು ಕೆಲಸಗಳಿದ್ದಾವೆ, ಸ್ಪೆಸಿಫಿಕ್ ಫಂಕ್ಷನ್ಸ್ ಇದೆ, ನೋಡೋಣ ಅದನ್ನು ಕೂಡ. ಓಕೆ, ಲಿಪೋಪ್ರೋಟೀನ್ಸ್ ಏನು ಕೆಲಸ ಮಾಡ್ತೀನಿ ಅಂತ ಆಮೇಲೆ ನೋಡ್ತಾ ಬರೋಣ. ಓಕೆ, ಸೊ ಈ ಕಾಂಜುಗೇಟೆಡ್ ಪ್ರೋಟೀನ್ ಮಾಲಿಕ್ಯೂಲ್ಸ್ಗೆ ನಾನು 3 ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಒಂದು ಹಿಮೋಗ್ಲೋಬಿನ್, 2ನೇದು ಕ್ಲೋರೋಫಿಲ್ ಮಾಲಿಕ್ಯೂಲ್, 3rd ಒನ್ ಲಿಪೋಪ್ರೋಟೀನ್ಸ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಇದ್ದಾವೆ ಗ್ಲೈಕೋಪ್ರೋಟೀನ್ಸ್. ಓಕೆ, ಗ್ಲೈಕೋಪ್ರೋಟೀನ್ ಅಂತಂದರೆ ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆದಾಗ, ಓಕೆ, ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿದ್ದಾಗ, ಓಕೆ, ಈಗ ಈ ವರ್ಡ್ ಯೂಸ್ ಮಾಡ್ತೀವಿ, ಗ್ಲೈಕೋಪ್ರೋಟೀನ್ ಅಂತ ಹೇಳ್ತೀವಿ. ಇದು ಕೂಡ ಪ್ಲಾಸ್ಮಾ ಮೆಂಬ್ರೇನ್ನಲ್ಲೇ ಕಾಣ್ಬೋದು. ಸೊ ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಇಲ್ಲಿ ಹೊರಗಡೆ ನಾನು ಲಿಪಿಡ್ ಲೇಯರ್ಸ್ ಇಲ್ಲಿ ಬರೆದಿದ್ದೀನಲ್ಲ, ಓಕೆ, ಹೊರಗಡೆ ಲಿಪಿಡ್ ಮಾಲಿಕ್ಯೂಲ್ ಈ ಥರ ಬರೆದಿದ್ದೀನಿ. ಈ ಹೊರಗಡೆ ಇರ್ತಕ್ಕಂಥ ಒಂದು ಲಿಪಿಡ್ ಲೇಯರ್ಸಲ್ಲಿ, ಲಿಪಿಡ್ ಮಾಲಿಕ್ಯೂಲ್ಸಲ್ಲಿ ಕೆಲವೊಂದು ಲಿಪಿಡ್ಸ್ಗೆ ಈ ಥರ ಪ್ರೋಟೀನ್ಸ್ ಅಟ್ಯಾಚ್ ಆಗಿರ್ತದೆ. ಓಕೆ, ಸೊ ಈಗ ಆ ಪ್ರೋಟೀನ್ ಮೇಲೆ ಒಂದು ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿರ್ತೀನಿ. ಇದು ಕಾರ್ಬೋಹೈಡ್ರೇಟ್ ಅಂತ ಅಂದ್ಕೊಳ್ಳೋಣ, ಇದನ್ನು ಕಾರ್ಬೋಹೈಡ್ರೇಟ್ ಅಂತ ಅಂದ್ಕೊಳ್ಳೋಣ. ಸೊ ಇದು ಪ್ರೋಟೀನ್ ಇದು. ಸೊ ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿದೆ. ಸೊ ಈ ಪೂರ್ತಿ ಕಾಂಪ್ಲೆಕ್ಸ್ನ ಇದನ್ನು ಗ್ಲೈಕೋಪ್ರೋಟೀನ್ ಅಂತ ಹೇಳ್ತೀವಿ. ಅದರದ್ದು ಒಂದು ನಿರ್ದಿಷ್ಟ ಕೆಲಸ ಇದೆ, ನೋಡೋಣ ಇವೆಲ್ಲ ಏನು ಕೆಲಸಗಳು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಸಮೀಕೃತ ಪ್ರೋಟೀನ್ ಅಂತ ಕರಿಬೋದು. ಗ್ಲೈಕೋಪ್ರೋಟೀನ್ ಜನರಲಾಗಿ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮತ್ತೆ ಬೇರೆ ಬೇರೆ ಹೆಸರುಗಳಿರ್ತವೆ. ಆ ಪರ್ಟಿಕ್ಯುಲರ್ ಗ್ಲೈಕೋಪ್ರೋಟೀನ್ಗೆ ಒಂದೊಂದು ಪರ್ಟಿಕ್ಯುಲರ್ ಗ್ಲೈಕೋಪ್ರೋಟೀನ್ಗೆ ಒಂದು ಹೆಸರು ಇರ್ತದೆ. ಓಕೆ, ಬಟ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಯಾವುದೇ ಇರಲಿ, ಸೊ ಜನರಲಾಗಿ ಅದನ್ನ ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ರಾಸಾಯನಿಕ ಸಂಯೋಜನೆ ಮೇಲೆ ಪ್ರೋಟೀನ್ಸ್ನ ನಾವು 2 ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೋಬೋದು. ಓಕೆ, ಸೊ ಕ್ಲಾಸಿಫಿಕೇಷನ್ ನೋಡಿ, ಸಿಂಪಲ್ ಆ್ಯಂಡ್ ಕಾಂಜುಗೇಟೆಡ್. ಓಕೆ, ಸರಳ ಪ್ರೋಟೀನ್ಗಳು ಮತ್ತು ಸಂಯುಕ್ತ ಪ್ರೋಟೀನ್ಗಳು ಅಂತ ಹೇಳ್ಬಿಟ್ಟು. ಓಕೆ, ಈಗ ಇನ್ನೊಂದು ರೀತಿ ವರ್ಗೀಕರಣ ಸ್ವಲ್ಪ ನೋಡ್ಬೋಣ. ಪ್ರೋಟೀನ್ಗಳನ್ನ ಇದನ್ನು ನಮ್ಮ ದೇಹದಲ್ಲಿ ಏನು ಕೆಲಸ ಮಾಡ್ತವೆ ಅದರ ಆಧಾರದ ಮೇಲೆ ಕೂಡ ನಾವು ಪ್ರೋಟೀನ್ಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ಬೋದು. ಕೆಲಸದ ಆಧಾರ ಮೇಲೆ ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡ್ತಿದ್ದಾವೆ. ಓಕೆ, ಬೇಸ್ಡ್ ಆನ್ ದ ಫಂಕ್ಷನ್ಸ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಗೇನ್ ವಿ ಕ್ಯಾನ್ ಕ್ಲಾಸಿಫೈ ಪ್ರೋಟೀನ್ಸ್ ಇಂಟು ಡಿಫ್ರೆಂಟ್ ಟೈಪ್ಸ್.
ಓಕೆ, ಒಂದು ರಾಸಾಯನಿಕ ಸಂರಚನೆ ಮೇಲೆ ನಾವು ಕ್ಲಾಸಿಫಿಕೇಶನ್ ನೋಡಿದ್ವಿ. ಓಕೆ, ಸಿಂಪಲ್ ಆ್ಯಂಡ್ ಕಾಂಜುಗೇಟೆಡ್ ಅಂತ ಹೇಳ್ಬಿಟ್ಟು. ಎರಡನೇ ರೀತಿಯ ವರ್ಗೀಕರಣಕ್ಕೆ ಬಂದಾಗ ದಿಸ್ ಇಸ್ ಬೇಸ್ಡ್ ಆನ್ ದ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಇನ್ ದ ಬಾಡಿ. ಓಕೆ, ನಮ್ಮ ದೇಹದಲ್ಲಿ ಅಥವಾ ಬಾಡಿ ಸೆಲ್ಸ್ ಎಲ್ಲ ಅದೇನು ಕೆಲಸ ಮಾಡ್ತವೆ, ಸೊ ಆ ಬೇಸಿಸ್ ಮೇಲೆ ಪ್ರೋಟೀನ್ಸ್ಗೆ ಬೇರೆ ಬೇರೆ ಪದದಲ್ಲಿ ಅವನ್ನು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಸ್ವಲ್ಪ ನೋಡೋಣ ಇದನ್ನು. ಸೊ ಈ ನಾವು ನಮ್ಮ ದೇಹದ ಜೀವಕೋಶಗಳಲ್ಲಿ ಹಲವಾರು ರೀತಿಯಾದ ರಿಯಾಕ್ಷನ್ಸ್ ಆಗ್ತಾ ಇರ್ತದೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರ್ತದೆ. ಓಕೆ, ದೇಹದ ಜೀವಕೋಶಗಳಲ್ಲಿ ಆಗ್ತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆಗಳನ್ನ ಸೊ ಇವನ್ನ ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತಲೇ ಹೇಳ್ಬೋದು. ಬಯೋಕೆಮಿಕಲ್ ಓಕೆ ರಿಯಾಕ್ಷನ್ಸ್, ಕನ್ನಡದಲ್ಲಿ ಜೀವರಾಸಾಯನಿಕ ಕ್ರಿಯೆಗಳಂತಲೇ ಕರಿಬೋದು. ಜೀವರಾಸಾಯನಿಕ ಕ್ರಿಯೆಗಳು. ಓಕೆ, ಸೊ ಜೀವರಾಸಾಯನಿಕ ಕ್ರಿಯೆಗಳು ಎರಡು ರಿಯಾಕ್ಟೆಂಟ್ಸು ಸೊ ರಿಯಾಕ್ಟ್ ಆಗಿ ಸೊ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗಬೇಕು. ಸೊ A+B ಸೊ ಎರಡು ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ C+D ಏನೋ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಅಂದ್ಕೊಳ್ಳೋಣ. ಜನರಾಗಿ ನಾವು ಲ್ಯಾಬ್ರೇಟ್ರಿಯಲ್ಲಿ ರಿಯಾಕ್ಷನ್ಸ್ ಆಗಬೇಕಾದಾಗ, ಒಂದು ಲ್ಯಾಬ್ರೇಟ್ರಿಯಲ್ಲಿ ಸೊ ರಿಯಾಕ್ಷನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ನ ನೀವು ಸ್ವಲ್ಪ ಗಮನಿಸಿದಾಗ, ಸೊ ಎರಡು ರಿಯಾಕ್ಟೆಂಟ್ಸ್ನ ಒಂದು ಫ್ಲಾಸ್ಕ್ ಅಥವಾ ಒಂದು ಬೇಕರ್ಗೆ ಅದನ್ನು ಹಾಕ್ತಾರೆ. ಹಾಕಿದ್ಮೇಲೆ ಈ ಎರಡೂ ರಿಯಾಕ್ಟೆಂಟ್ಸ್ನ ರಿಯಾಕ್ಷನ್ ಫಾಸ್ಟಾಗಿ ಆಗಲಿಕ್ಕೆ, ಅಂದರೆ ಬೇಗ ಅದು ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸೊ ಅದಕ್ಕೆ ಇನ್ನೊಂದು ಸಬ್ಸ್ಟೆನ್ಸ್ನ ಸೇರಿಸ್ತಾರೆ. ಓಕೆ, ರಿಯಾಕ್ಟೆಂಟ್ಸ್ ನಡುವೆ ಸೊ ರಿಯಾಕ್ಷನ್ನ ಸ್ಪೀಡಪ್ ಮಾಡ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಇದೆಯಲ್ಲ, ಆ ಸಬ್ಸ್ಟೆನ್ಸ್ನ ಜನರಲಾಗಿ ಅದನ್ನ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಓಕೆ, ಕ್ಯಾಟಲಿಸ್ಟ್. ಸೊ ಕ್ಯಾಟಲಿಸ್ಟ್ ಆ್ಯಡ್ ಮಾಡಿದಾಗ ಸೊ ರಿಯಾಕ್ಷನ್ ಸ್ಪೀಡಪ್ ಆಗುತ್ತೆ. ಸೊ ಕನ್ನಡದಲ್ಲಿ ಇದನ್ನು ವೇಗವರ್ಧಕಗಳಂತಲೇ ಹೇಳ್ತೀವಿ. ರಾಸಾಯನಿಕ ಕ್ರಿಯೆ ವೇಗವನ್ನು ಹೆಚ್ಚಿಸ್ತಕ್ಕಂಥ ವಸ್ತುಗಳು, ಸೊ ರಾಸಾಯನಿಕ ವೇಗವರ್ಧಕಗಳಂತ ಕರಿತೀವಿ. ಓಕೆ, ಇವು ಮೆಟಲ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕೆಮಿಕಲ್ ಕಾಂಪೌಂಡ್ ಇರ್ಬೋದು. ಸೊ ವೆನ್ ಯು ಆ್ಯಡ್ ದಿಸ್ ಸಬ್ಸ್ಟೆನ್ಸ್ ಟು ದ ರಿಯಾಕ್ಷನ್ ಪ್ರೋಸೆಸ್, ಸೊ ಇಟ್ ಸ್ಪೀಡ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಓಕೆ, ಇಂಥವನ್ನು ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಬಟ್ ನಾವು ಆ್ಯಡ್ ಮಾಡಿರ್ತಕ್ಕಂಥ ಕ್ಯಾಟಲಿಸ್ಟಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಓಕೆ, ರಿಯಾಕ್ಟೆಂಟ್ ಸೈಡು ಸೊ ಫಾಸ್ಟಾಗಿ ರಿಯಾಕ್ಟ್ ಆಗಿ ಸೊ ಪ್ರಾಡಕ್ಟ್ಸ್ ಕನ್ವರ್ಟ್ ಆಗಿರುತ್ತೆ. ಸೊ C+D ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ್ಯಡ್ ಮಾಡಿರ್ತಕ್ಕಂಥ ಒಂದು ಕ್ಯಾಟಲಿಸ್ಟಲ್ಲಿ ಯಾವುದೇ ಬದಲಾವಣೆ ಆಗಿರಲ್ಲ. ಓಕೆ, ರಿಯಾಕ್ಷನ್ ಸ್ಪೀಡಪ್ ಮಾಡ್ತಕ್ಕಂಥ ವಸ್ತು, ಸೊ ಅದು ಯಾವುದೇ ಚೇಂಜಸ್ ಅದರಲ್ಲಿ ಯಾವುದೇ ಚೇಂಜಸ್ ಆಗಿರೋದಿಲ್ಲ. ಓಕೆ, ಯಾವುದೇ ರೀತಿ ಕೆಮಿಕಲ್ ಚೇಂಜಸ್ ಅದರಲ್ಲಿ ಆಗಿರಬಾರ್ದು. ಸೊ ಇಂಥವನ್ನ ನಾವು ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಓಕೆ, ಈಗ ನಮ್ಮ ದೇಹದ ಜೀವಕೋಶಗಳೆಲ್ಲ ಆಗ್ತಕ್ಕಂಥ ಒಂದು ಜೀವರಾಸಾಯನಿಕ ಕ್ರಿಯೆಗಳು ತೆಗೆದುಕೊಂಡಾಗ ಸೊ ಇವರೆಲ್ಲ ನಾವು ಜನರಾಗಿ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ರಿಯಾಕ್ಷನ್ಸ್ ಆಗಬೇಕಾದಾಗ ಓಕೆ, ಸೊ ಎರಡು ರಾಸಾಯನಿಕ ವಸ್ತುಗಳು ಸೊ ಅದ್ರ ನಡುವೆ ರಿಯಾಕ್ಷನ್ ಆಗ್ತಾ ಇದೆ. ಓಕೆ, ಈಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಮಾಲಿಕ್ಯೂಲ್ ಸೊ ಇವೆರಡು ಸೇರಿಕೊಂಡು ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ತಯಾರಾಗ್ತದೆ. ಸೊ ಫೋಟೋಸಿಂಥಸಿಸ್ ಪ್ರೋಸೆಸ್ನೇ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಅವೆರಡು ರಿಯಾಕ್ಟ್ ಆಗಬೇಕು ಅಂದಾಗ ಸೊ ಇಲ್ಲಿ ಒಂದು ಕ್ಯಾಟಲಿಸ್ಟ್ ಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಕ್ಯಾಟಲಿಸ್ಟಾಗಿ ಯಾವ್ದು ಕೆಲಸ ಮಾಡ್ತೀವಿ ಅಂದರೆ ಪ್ರೋಟೀನ್ಗಳೇ ಕೆಲಸ ಮಾಡ್ತೀವಿ. ಓಕೆ, ಸೊ ಪ್ರೋಟೀನ್ಗಳೇ ಸೊ ಕ್ಯಾಟಲಿಸ್ಟ್ ಥರ ಕೆಲಸ ಮಾಡಿ ಸೊ ಅದನ್ನು ಸೊ ರಿಯಾಕ್ಷನ್ನ ಸ್ಪೀಡಪ್ ಮಾಡಿ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿರ್ತವೆ. ಸೊ ಈ ಬಯೋಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಈ ಪ್ರೋಟೀನ್ಗಳನ್ನೇ ಓಕೆ ಪ್ರೋಟೀನ್ಗಳು ಸೊ ಪ್ರೋಟೀನ್ಗಳೇ ಕೆಲಸ ಮಾಡ್ತಾ ಇರ್ತವೆ. ಸೊ ಈ ಪ್ರೋಟೀನ್ಗಳನ್ನೇ ಇವನ್ನೇ ನಾವು ಎನ್ಸೈಮ್ಸ್ ಅಂತ ಕರೆಯೋದು. ಓಕೆ, ಕನ್ನಡದಲ್ಲಿ ಕಿಣ್ವಗಳಂತ ಹೇಳ್ತೀವಿ. ಸುಮಾರು ಸಲ ಇದನ್ನ ಬಳಕೆ ಮಾಡಿರ್ತಾರೆ, ಕಿಣ್ವಗಳು ಅಂತ ಹೇಳ್ಬಿಟ್ಟು. ಕಿಣ್ವಗಳಂದ್ರೆ ಏನು? ರಾಸಾಯನಿಕವಾಗಿ ಏನು? ಸೊ ಕಿಣ್ವಗಳು ರಾಸಾಯನಿಕವಾಗಿ ಇವೆಲ್ಲ ಪ್ರೋಟೀನ್ ಕಣಗಳ. ಸರಿ, ಆ ಪ್ರೋಟೀನ್ ಕಣಗಳನ್ನ ಸಾಯಿಸಿಂದ ಯಾಕೆ ಕರೀತಾ ಇದ್ದಾರೆ? ಅದು ರಾಸಾಯನಿಕ ಕ್ರಿಯೆಯಲ್ಲಿ ಬಯೋಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕ್ಯಾಟಲಿಸ್ಟ್ ಕೆಲಸ ಮಾಡ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಸ್ಪೀಡಪ್ ಮಾಡ್ತಾ ಇದೆ. ಸೊ ಅದನ್ನ ಪ್ರಾಡಕ್ಟ್ಸ್ ಕನ್ವರ್ಟ್ ಮಾಡ್ತಾ ಇದೆ. ಸೊ ಬಟ್ ಅದರಲ್ಲಿ ಯಾವುದೂ ಚೇಂಜಸ್ ಆಗ್ತಾಯಿಲ್ಲ. ಸೊ ಅಂಥ ಪ್ರೋಟೀನ್ಸ್ನ ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಈ ಪ್ರೋಟೀನ್ಸ್ನೇ ನಾವು ಕಿಣ್ವಗಳಂತ ಹೇಳ್ತಾ ಇದ್ವಿ, ಇಂಗ್ಲೀಷಲ್ಲಿ ಎನ್ಸೈಮ್ಸ್ ಅಂತ ಹೇಳ್ತಾ ಇದ್ವಿ. ಓಕೆ, ಅಂದರೆ ಆ ಪ್ರೋಟೀನ್ಗೆ ಎನ್ಸೈಮ್ ಅನ್ನೋ ಪದ ಬಳಕೆ ಯಾವ ಇದರಲ್ಲಿ ಬಳಕೆ ಮಾಡ್ತಿದ್ವಿ ಅಂದರೆ ಅದು ಮಾಡ್ತಕ್ಕಂಥ ಕೆಲಸದ ಮೇಲೆ. ಓಕೆ, ಈಗ ನಾನು ಸೊ ಪಾಠ ಹೇಳ್ತಾ ಇದ್ರಿ, ಸೊ ನಾನು ಮನುಷ್ಯನೇ, ಸೊ ನೀವು ಕೇಳ್ತಿದ್ರೆ ಸೊ ನೀವು ಮನುಷ್ಯರೇ, ಆದರೆ ಸೊ ನಾನು ಮಾಡ್ತಕ್ಕಂಥ ಕೆಲಸದ ಮೇಲೆ ಸೊ ನನ್ನ ಟೀಚರ್ ಅಂತ ಹೇಳ್ತಾರೆ. ಸೊ ನನ್ನ ರೀತಿ ಈ ಥರ ಪಾಠ ಮಾಡ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಸೊ ಅವ್ರನ್ನ ಟೀಚರ್ ಅನ್ನೋ ಒಂದು ಪದದಿಂದ ಹೇಳ್ತಾರೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ. ಸೊ ಯಾವ್ಯಾವ ಪ್ರೋಟೀನ್ಗಳು ಈ ಕ್ಯಾಟಲಿಸ್ಟ್ ಕೆಲಸ ಮಾಡ್ತೀವೋ ಬಯೋಕೆಮಿಕಲ್ ರಿಯಾಕ್ಷನ್ಸಲ್ಲಿ ಸೊ ವೇಗವರ್ಧಕಗಳಾಗಿ ಕೆಲಸ ಮಾಡ್ತೀವೋ ಸೊ ಅಂಥವನ್ನೆಲ್ಲ ಎನ್ಸೈಮ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾನೊಂದು ಸ್ಟೇಟ್ಮೆಂಟ್ ಇಲ್ಲಿ ಹೇಳ್ಬೋದು.
So all enzymes are protein molecules. All enzymes are proteins. Okay. ಸೊ ಎನ್ಸೈಮ್ಗಳು ಪ್ರೋಟೀನ್ಗಳಿಂದ ಬೇರೆ ಯಾವುದೇ ರಾಸಾಯನಿಕ ವಸ್ತು ಎನ್ಸೈಮ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ನಮ್ಮ ಈ ಜೀವಿಗಳ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳಲ್ಲಿ ಸೊ ಈ ವೇಗವರ್ಧಕಗಳಾಗಿ ಕೆಲಸ ಮಾಡ್ತಕ್ಕಂಥವು ಪ್ರೋಟೀನ್ಗಳ ಹೊರತುಪಡಿಸಿ ಬೇರೆ ಯಾವುದು ಸಬ್ಸ್ಟೆನ್ಸ್ ಇಲ್ಲ. ಸೊ ದಟ್ಸ್ ವೈ ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಓಕೆ, ಬಟ್ ಅದನ್ನ ನೀವು ರಿವರ್ಸ್ ಮಾಡಿ ಹೇಳಂಗಿಲ್ಲ. ಆಲ್ ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್ ಅಂತ ಕರೆಯೋಂಗಿಲ್ಲ. ಓಕೆ, ಪ್ರೋಟೀನ್ಸ್ ಬೇರೆ ಬೇರೆ ಕೆಲಸಗಳಿದ್ದಾವೆ. ಓಕೆ, ಸೊ ಬಟ್ ಎನ್ಸೈಮ್ಸ್ ಅಂತ ಹೇಳ್ತಕ್ಕಂಥವೆಲ್ಲ ಪ್ರೋಟೀನ್ಸನ್ನು. ಓಕೆ, ಸೊ ಈ ಎನ್ಸೈಮ್ಸ್ಗೆ ಅವು ಮಾಡ್ತಕ್ಕಂಥ ಕೆಲಸದ ಮೇಲೆ ಸೊ ಆ ಎನ್ಸೈಮ್ಗೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಓಕೆ, ಈಗ ಎಕ್ಸಾಂಪಲ್ ಒಂದು ಎನ್ಸೈಮ್ ನಾನು ಸಿಂಪಲ್ ಎಕ್ಸಾಂಪಲ್ಸ್ನ ನಾನು ತೊಗೊಳ್ತೀನಿ. ಒಂದು ಓಕೆ, ಸುಕ್ರೇಸ್ ಅನ್ನೋ ಎನ್ಸೈಮ್. ಸುಕ್ರೇಸ್ ಅನ್ನೋ ಎನ್ಸೈಮ್. ಓಕೆ, ಇದು ಎನ್ಸೈಮ್ ಇದು. ಓಕೆ, ಇದು ಎನ್ಸೈಮ್ ಅಂತ ಹೆಂಗೆ ತಿಳ್ಕೊಬೋದು ಅದನ್ನ ನಾನು ಹೇಳ್ತೀನಿ. ಸೊ ಸುಕ್ರೇಸ್ ಅನ್ನೋ ಎನ್ಸೈಮ್ ಇದು ಏನು ಮಾಡುತ್ತೆ, ಸುಕ್ರೋಸ್ನ ನಿಮ್ಗೆ ಗೊತ್ತಿದೆ. ಈಗ ಸುಕ್ರೋಸಲ್ಲಿ ಏನಿರ್ತದೆ, ಸುಕ್ರೋಸ್ ಅನ್ನೋದು ಗ್ಲೂಕೋಸ್ ಮತ್ತು ಫ್ರಕ್ಟೋಸಿಂದ ಆಗಿರುತ್ತೆ. ಓಕೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಸೊ ಸುಕ್ರೋಸ್ ಒಂದು ಡೈಸ್ಯಾಕ್ರೈಡ್. ಸೊ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡು ಮಾನೋಸ್ಯಾಕ್ರೈಡ್ಸ್ ಇರ್ತಕ್ಕಂಥ ಒಂದು ಆಲಿಗೋಸ್ಯಾಕ್ರೈಡ್ ಇದು. ಈ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ನಡುವೆ ಒಂದು ಬಾಂಡ್ ಇದೆ, ಕೆಮಿಕಲ್ ಬಾಂಡ್ ಇದೆ. ಸೊ ಇದನ್ನು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಹೇಳ್ತೀವಿ. ಸೊ ಈಗ ಈ ಎನ್ಸೈಮ್ ಏನು ಮಾಡುತ್ತೆ, ಸುಕ್ರೇಸ್ ಅನ್ನೋ ಎನ್ಸೈಮ್ ಏನು ಮಾಡುತ್ತೆ, ಈ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ನಡುವೆ ಇರ್ತಕ್ಕಂಥ ಬಾಂಡ್ನ ಇದು ಬ್ರೇಕ್ ಮಾಡ್ತದೆ. ಓಕೆ, ಬ್ರೇಕ್ ಮಾಡಿ ಸೊ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನ ಸಪ್ರೇಟ್ ಮಾಡುತ್ತೆ. ಓಕೆ, ಸೊ ಸುಕ್ರೋಸ್, ಸೊ ಇಟ್ಸ್ basically it's a protein molecule. So this protein molecules, it helps in breaking the bond between glucose and fructose. Okay, by function, so sucrose is the enzyme. Okay, so ರಾಸಾಯನಿಕ ರಚನೆಯಲ್ಲಿ ಸೊ ದ ಪ್ರೋಟೀನ್ ಮಾಲಿಕ್ಯೂಲ್ ಕೆಲಸದ ಮೇಲೆ ಸೊ ಇದನ್ನು ಎನ್ಸೈಮ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಅಮೈಲೇಸ್. ಓಕೆ, ಅಮೈಲೇಸ್ ಅನ್ನೋದು ಕೂಡ ಒಂದು ಎನ್ಸೈಮ್. ಓಕೆ, ಈ ಎನ್ಸೈಮ್ ಏನು ಮಾಡ್ತದೆ, ಇದು ಅಮೈಲೋಸ್ನ ಬ್ರೇಕ್ ಮಾಡುತ್ತೆ. ಓಕೆ, ಅಮೈಲೋಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಯಾವುದೇ ಪದ ಒ ಎಸ್ ಇಂದ ಕೊನೆಗೊಂಡಿದ್ದರೆ ಅದು ಕಾರ್ಬೋಹೈಡ್ರೇಟ್. ಬ್ಲೈಂಡಾಗಿ ಇದನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಎನಿ ವರ್ಡ್ ದಟ್ ಎಂಡ್ಸ್ ವಿತ್ ಒ ಎಸ್ ಸಫಿಕ್ಸ್ ಇಸ್ ಎ ಕಾರ್ಬೋಹೈಡ್ರೇಟ್. ಓಕೆ, ಸೊ ಅಮೈಲೋಸ್ ಅನ್ನೋದು ಇದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಸೇರ್ಕೊಂಡು ಆಗಿರ್ತದೆ. ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ಸೊ ಒಂದು ಉದ್ದದ ಗ್ಲೂಕೋಸ್ ಚೈನ್ ಇದೆ. ಸೊ ಇದನ್ನು ಅಮೈಲೋಸ್ ಅಂತ ಹೇಳ್ತೀವಿ. ಸೊ ಈಗ ಅಮೈಲೇಸ್ ಅನ್ನೋ ಎನ್ಸೈಮ್ ಏನು ಮಾಡುತ್ತೆ, ಸೊ ಈ ಎರಡು ಗ್ಲೂಕೋಸ್ ನಡುವೆ ಸೇರ್ತಕ್ಕಂಥ ಬಾಂಡ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಎರಡೆರಡು ಗ್ಲೂಕೋಸ್ ಯೂನಿಟ್ಸ್ನ ಬಿಟ್ಟು ಸೊ ಬಾಂಡ್ಸ್ನ ಬ್ರೇಕ್ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಸೊ ಈ ಥರ ಸೊ ಬಾಂಡ್ಸ್ನ ಬ್ರೇಕ್ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಆಗೋದ್ರಿಂದ ಸೊ ಇದನ್ನು ಸೊ ನಾವು ಎನ್ಸೈಮ್ ಅಂತ ಹೇಳ್ತಿದ್ದೀವಿ. ಓಕೆ, ಬಯೋಕೆಮಿಕಲ್ ರಿಯಾಕ್ಷನ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಪ್ರೋಟೀನ್ ಮಾಲಿಕ್ಯೂಲ್ ಇದು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಏನೂ ಚೇಂಜಸ್ ಆಗಿರೋದಿಲ್ಲ. ಬಟ್ ರಿಯಾಕ್ಟೆಂಟ್ಸ್ನ ಸೊ ಒಂದು ಸಬ್ಸ್ಟೆನ್ಸ್ನ ಏನೇನು ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಸ್ವಲ್ಪ ಈಗ ನೋಡಿ, ಎರಡು ಎನ್ಸೈಮ್ಸ್ನ ಹೆಸರು ನಾನು ಹೇಳಿದ್ದೀನಿ, ಸುಕ್ರೇಸ್ ಆ್ಯಂಡ್ ಅಮೈಲೇಸ್. ಈ ಎರಡೂ ಹೆಸರಲ್ಲಿ ಒಂದು ಕಾಮನ್ ಸಫಿಕ್ಸ್ ಇದೆ. ಸಫಿಕ್ಸ್ ಅಂದರೆ ಕೊನೆಯ ಒಂದು ಪದ. ಓಕೆ, ಎರಡೂ ಇದರಲ್ಲಿ ಕೊನೆಯಾರ್ಧದಲ್ಲಿರ್ತಕ್ಕಂಥ ಒಂದು ಪದ ಯಾವುದು, ಎ ಎಸ್ ಇ, ಅಮೈಲೇಸ್, ಸುಕ್ರೇಸ್. ಸೊ ಅಂದರೆ ಇಲ್ಲಿ ಯಾವುದೇ ಪದ ಎ ಎಸ್ ಇಂದ ಕೊನೆಗೊಂಡಿದ್ದರೆ ಅದು ಕಿಣ್ವ ಅಂತ ಅರ್ಥ. ಓಕೆ, ಇಟ್ಸ್ ವೆರಿ ಈಸಿ ಟು ರೆಕಗ್ನೈಸ್ ಎನ್ಸೈಮ್. ಓಕೆ, ಇಫ್ ಯು ಟೇಕ್ ಎನಿ ವರ್ಡ್, ಸೊ ಇಫ್ ದ ವರ್ಡ್ ಎಂಡ್ಸ್ ವಿತ್ ASE suffix means so that's an enzyme. ಓಕೆ, ಈಗ ನೋಡಿ, ಸುಕ್ರೇಸ್ ಎರಡಕ್ಕಿರ್ತಕ್ಕಂಥ ವ್ಯತ್ಯಾಸ. ಸುಕ್ರೋಸ್ ಅನ್ನೋ ಪದ ಕೊನೆ ಮೂರು ಅಕ್ಷರ OSE ಅಂತ ಇದೆ, ಹಾಗಾಗಿ ಅದು ಕಾರ್ಬೋಹೈಡ್ರೇಟ್. ಸುಕ್ರೇಸ್ ಅಂತ ಹೇಳಿದಾಗ ಸೊ ಇದು ಎನ್ಸೈಮ್ ಆಯಿತು. ಅಂದರೆ ಸುಕ್ರೋಸ್ನ ಬ್ರೇಕ್ ಮಾಡ್ತಕ್ಕಂಥ ಎನ್ಸೈಮ್. ಓಕೆ, ಸುಕ್ರೋಸ್ನ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಅಂತ ಎರಡು ಮಾನೋಸ್ಯಾಕ್ರೈಡ್ಸ್ ಇದೆ. ಸೊ ನಡುವೆ ಇರ್ತಕ್ಕಂಥ ಒಂದು ಗ್ಲೈಕೋಸೈಡಿಕ್ ಬಾಂಡ್ನ ಬ್ರೇಕ್ ಮಾಡಿ ಸರ್ಡನ್ನ ಸೊ ಸಪ್ರೇಟ್ ಮಾಡ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಚೈನ ಸಿಂಪಲ್ ಚೈನ್ ಆಗ್ಬೋದು, ಲಾಂಗ್ ಚೈನ್ ಆಗ್ಬೋದು. ಸೊ ಅದನ್ನ ಬ್ರೇಕ್ ಮಾಡಿದಾಗ ಸೊ ಪ್ರೋಸೆಸ್ನ ಏನಂತ ಹೇಳ್ತೀವಿ, ಡೈಜೆಷನ್ ಅಂತ ಹೇಳ್ತೀವಿ. ಓಕೆ,
So sucrase is the enzyme, so that breaks the sucrose molecule, or you can say so dies the sucrose molecule. ಓಕೆ, ಸುಕ್ರೋಸ್ ಕಣವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಕಿಣ್ವ ಅಂತ ಹೇಳ್ಬೋದು. ಸೊ ಈ ಥರ ನೀವು ಕಿಣ್ವಗಳ ಹೆಸರು ಸುಮಾರು ಹೇಳ್ಬೋದು. ಕಾರ್ಬಾಕ್ಸಿ ಪೆಪ್ಟಿಡೇಸ್, ದನ್ ಲಿಪೇಸ್, ಓಕೆ, ಮಾಲ್ಟೇಸ್, ಓಕೆ, ಲ್ಯಾಕ್ಟೇಸ್. ಸೊ ಇಲ್ಲಿ ಎಸ್ ಅಂತ ಕೊಂಡ್ಕೊಳ್ತಕ್ಕಂಥವಲ್ಲ ಇವೆಲ್ಲ ಕಿಣ್ವಗಳನ್ನ. ಓಕೆ, ಸೊ ಎನ್ಸೈಮ್ಸ್ ಅನ್ನೋವೆಲ್ಲ ಪ್ರೋಟೀನ್ ಮಾಲಿಕ್ಯೂಲ್ಸ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ಈ ಏನು ಈ ಕ್ಯಾಟ್ಲಿಸ್ಟ್ ಕೆಲಸ ಮಾಡ್ತಕ್ಕಂಥ ಪ್ರೋಟೀನ್ಸ್ನ ಇವನ್ನ ಜನರಲಾಗಿ ಬಯೋ ಕ್ಯಾಟ್ಲಿಸ್ಟ್ ಅಂತ ಹೇಳ್ಬೋದು. ಎನ್ಸೈಮ್ಸ್ ಆರ್ ಸೆಡ್ ಟು ಬಿ ಬಯೋ ಕ್ಯಾಟ್ಲಿಸ್ಟ್. ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಂಡು ವೇಗವರ್ಧಕಗಳಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಅವನ್ನ ಬಯೋ ಕ್ಯಾಟ್ಲಿಸ್ಟ್ ಅಂದ್ರೂ ಕರಿಬೋದು. ಸೊ ಇದು ಒಂದು ಪ್ರೋಟೀನ್ನ ಒಂದು ಕೆಲಸ ಆಯಿತು ನಮ್ಮ ದೇಹದಲ್ಲಿ. ಪ್ರೋಟೀನ್ಗಳು ಎನ್ಸೈಮ್ಸ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಓಕೆ, ಹಾಗೆ ಇನ್ನೊಂದು ಬೇರೆ ಮಾಡ್ತಕ್ಕಂಥ ಬೇರೆ ಕೆಲಸಗಳನ್ನ ಸ್ವಲ್ಪ ನೋಡ್ತಾ ಬರೋಣ. ಓಕೆ, ಸೊ ನಮ್ಮಲ್ಲಿ ಹಾರ್ಮೋನುಗಳು ತೆಗೆದುಕೊಂಡಾಗ, ಓಕೆ, ಹಾರ್ಮೋನುಗಳಂದರೆ ಕನ್ನಡದಲ್ಲಿ ನಾವು ರಸಧಾತುಗಳು ಅಂತ ಹೇಳ್ತೀವಿ, ಅದು ರಸದೂತಗಳು ಅಂತ ಹೇಳ್ತೀವಿ. ಓಕೆ, ರಸದೂತಗಳು, ದೀಸ್ ಆರ್ ಸಟ್ ಬಿ ಕೆಮಿಕಲ್ ಮೆಸೆಂಜರ್ಸ್. ಓಕೆ, ಸೊ ಪ್ರಚೋದನೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತು. ಸೊ ಈ ಪ್ರಚೋದನೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತುಗಳು, ಇದರ ರಾಸಾಯನಿಕ ಸ್ವರೂಪ ಬೇರೆ ಬೇರೆದಾಗಿರ್ತದೆ. ಓಕೆ, ಅಂದರೆ ಕೆಲವು ರಾಸಾಯನಿಕ ವಸ್ತುಗಳು ಅವು ಸ್ಟಿರಾಯ್ಡ್ಸ್ ಆಗಿರುತ್ತೆ. ಓಕೆ, ಸ್ಟಿರಾಯ್ಡ್ಸ್. ಸೊ ಸ್ಟಿರಾಯ್ಡ್ ವಸ್ತುಗಳು ಇವು ಪ್ರಚೋದನೆ ಕೆಲಸ ಮಾಡ್ತವೆ. ಹಾಗಾಗಿ ಅಂಥ ಸ್ಟಿರಾಯ್ಡ್ಸ್ನ ಈಗ ಹಾರ್ಮೋನ್ಸ್ ಅಂತ ಕರಿಬೋದು. ಹಾಗೆ ಇನ್ನು ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಓಕೆ, ಅವು ಕೂಡ ಪ್ರಚೋದನೆ ಕೆಲಸ ಮಾಡ್ಬೋದು. ಆಲ್ಕೋಲಿಕ್ ಕಾಂಪೌಂಡ್ಸ್ ಕೂಡ, ಎಕ್ಸಾಂಪಲ್ ನಮ್ಮಲ್ಲಿ ವಿಟಮಿನ್ ಡಿ ಅದು ಹಾರ್ಮೋನಾಗಿ ಕೆಲಸ ಮಾಡ್ತದೆ, ಅದೊಂದು ಆಲ್ಕೋಲಿಕ್ ಕಾಂಪೌಂಡ್. ಓಕೆ, ಆಲ್ಕೋಲಿಕ್ ಅಂದರೆ OH ಗ್ರೂಪ್ ಇರ್ತಕ್ಕಂಥ ಒಂದು ಸಾವಯವ ರಾಸಾಯನಿಕ ವಸ್ತು ಪ್ರಚೋದನೆ ಕೆಲಸನೂ ಮಾಡುತ್ತೆ. ಹಾಗಾಗಿ ಅದನ್ನು ಹಾರ್ಮೋನ್ ಅಂತಲೂ ಹೇಳ್ತೀವಿ. ಕೆಲಸದ ಮೇಲೆ ಅದನ್ನು ಹಾರ್ಮೋನ್ ಅಂತ ಹೇಳ್ತೀವಿ. ಕೆಲವು ಆಲ್ಕೋಲಿಕ್ ಕಾಂಪೌಂಡ್ಸು ಪ್ರಚೋದನೆ ಕೆಲಸ ಮಾಡ್ತವೆ. ಸೊ ಆಗ ಆ ಕಾಂಪೌಂಡ್ಸ್ ಕೂಡ ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಕೆಲವು ಪೆಪ್ಟೈಡ್ಸ್ ಕೂಡ, ಪೆಪ್ಟೈಡ್ಸ್ ಅಂದರೆ ಶಾರ್ಟ್ ಅಮೈನೋ ಆಸಿಡ್ ಚೈನ್ಸ್, ಅವು ಕೂಡ ಪ್ರಚೋದನೆ ಕೆಲಸ ಮಾಡ್ತವೆ. ಸೊ ಈಗ ಅವನ್ನು ನಾವು ಪೆಪ್ಟೈಡ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೀನಿ, ಆಕ್ಸಿಟೋಸಿನ್. ಓಕೆ, 8 ಅಮೈನೋ ಆಸಿಡ್ಸ್ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್. ಸೊ ಅದು ಕೂಡ ಏನು ಪ್ರಚೋದನೆ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಇದು ಪೆಪ್ಟೈಡ್ ಹಾರ್ಮೋನ್ ಅಂತ ಹೇಳ್ತೀವಿ. ಹಾಗೆ ಇನ್ಸುಲಿನ್ ತೆಗೆದುಕೊಂಡಾಗ ಅದು ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್, ಇದು ಕೂಡ ಪ್ರಚೋದನೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ಹಾರ್ಮೋನ್. ಓಕೆ, ಪಾಲಿಪೆಪ್ಟೈಡ್ ಹಾರ್ಮೋನ್ ಅಂತ ಹೇಳ್ಬೋದು. ಓಕೆ, ಅಂದರೆ ಇಲ್ಲಿ ಹಾರ್ಮೋನುಗಳಾಗಿ ಬೇರೆ ಬೇರೆ ರಾಸಾಯನಿಕ ಸ್ವರೂಪ ಇರ್ತಕ್ಕಂಥ ವಸ್ತುಗಳು ಪ್ರಚೋದನೆ ಕೆಲಸ ಮಾಡಿದಾಗ ಅವನ್ನೆಲ್ಲ ಹಾರ್ಮೋನ್ಗಳಂತ ಹೇಳ್ಬೋದು. ಸೊ ಹಾರ್ಮೋನ್ಸಲ್ಲಿ ಸ್ಟಿರಾಯ್ಡ್ ಹಾರ್ಮೋನ್ಸ್ ಇದೆ, ಆಲ್ಕೋಲಿಕ್ ಹಾರ್ಮೋನ್ಸ್ ಇದೆ, ಪೆಪ್ಟೈಡ್ ಹಾರ್ಮೋನ್ಸ್ ಇದೆ, ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಇದ್ದಾವೆ. ಓಕೆ, ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೇನೆ ಅಂತಂದರೆ, ಕೆಲವು ಪ್ರೋಟೀನ್ಗಳು ಹಾರ್ಮೋನುಗಳಾಗೂ ಕೆಲಸ ಮಾಡ್ತವೆ. ಓಕೆ, ಪ್ರಚೋದನೆ ಕೆಲಸ ಮಾಡ್ತಕ್ಕಂಥ ಎಲ್ಲ ರಾಸಾಯನಿಕ ವಸ್ತುಗಳು ಹಾರ್ಮೋನುಗಳಲ್ಲ. ಬೇರೆ ಬೇರೆ ರಾಸಾಯನಿಕ ಸ್ವರೂಪ ಇರ್ತಕ್ಕಂಥ ಒಂದು ವಸ್ತುಗಳು ಪ್ರಚೋದನೆ ಕೆಲಸ ಮಾಡ್ತಾ ಇರ್ಬೋದು. ಸೊ ಅದರಲ್ಲಿ ಪ್ರೋಟೀನ್ಗಳು ಕೂಡ, ಕೆಲವು ಪ್ರೋಟೀನ್ಗಳು ಕೂಡ ಪ್ರಚೋದನೆ ಕೆಲಸ ಮಾಡ್ತವೆ. ಓಕೆ, ಇದು ಪ್ರೋಟೀನ್ಗಳೆಲ್ಲ ಒಂದು ಎರಡನೇ ಕೆಲಸ ಅಂತ ಹೇಳ್ಬೋದು. ಓಕೆ, ಕ್ಯಾಟ್ಲಿಸ್ಟಾಗಿ ಕೆಲಸ ಮಾಡೋವೆಲ್ಲ ಪ್ರೋಟೀನ್ಗಳೇ. ಸೊ ಅದನ್ನು ಎನ್ಸೈಮ್ಸ್ ಅಂತ ಹೇಳ್ತೀವಿ. ಓಕೆ, ಕೆಲವು ಹಾರ್ಮೋನುಗಳು ಈ ಪೆಪ್ಟೈಡ್ಗಳಾಗಿರುತ್ತೆ ಅಥವಾ ಪಾಲಿಪೆಪ್ಟೈಡ್ಸ್ ಆಗಿರ್ತದೆ. ಓಕೆ, ಸೊ ಪ್ರೋಟೀನ್ನ ಇನ್ನೊಂದು ಕೆಲಸ ಅಂತ ಹೇಳ್ಬೋದು. ಸೊ ಹಾಗೆ ಪ್ರೋಟೀನ್ಗಳನ್ನ ಅಫ್ಕೋರ್ಸ್ ಇವತ್ತು ಕ್ಲಾಸ್ನ ಇಲ್ಲಿಗೆ ನಾವು ನಿಲ್ಲಿಸೋಣ. ನೆಕ್ಸ್ಟ್ ಸೆಷನಲ್ಲಿ ಪ್ರೋಟೀನ್ನ ಇನ್ನು ಕೆಲವು ಕೆಲಸಗಳನ್ನ ನೋಡೋಣ. ಓಕೆ, ಸೊ ಈ ಸೆಷನ್ನ ಇವತ್ತಿಗೆ ಇಲ್ಲಿಗೆ ನಾವು ಸ್ಟಾಪ್ ಮಾಡಿ, ನಾಳೆ ನೆಕ್ಸ್ಟ್ ಕ್ಲಾಸನ್ನ ನೆಕ್ಸ್ಟ್ ಪೋರ್ಷನ್ನ ನೆಕ್ಸ್ಟ್ ಸೆಷನಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.